मे तमहं विद्यातीर्थमहेश्वरम् शुद्धस्फटिकसङ्काशं शुद्धविद्याप्रदायकं शुद्धं चित्सदानन्दं सदाशिवमहं भजे। ನಿನ್ನೆ ದಿವಸ 7 ಮಂತ್ರಕ್ಕೆ ವ್ಯಾಖ್ಯಾನವನ್ನ ನಾವು ನೋಡಿದ್ದೀವಿ. ಇವತ್ತು ಅಲ್ಲಿನ ಮುಂದಕ್ಕೆ ಆಯ್ತು ಇಟ್ಕೊಂಡಿಲ್ಲ, ಏನು ಇಟ್ಕೊಂಡಿಲ್ಲ, ಸಂಭಾವನೆ ಕೂತ್ಕೊಂಡಿದ್ದಾನೆ, ಏನು ಗುಡ್ಡಾಲಿ ಗುಡ್ಡ ಕೂತ್ಕೊಂಡಿದ್ದಾನೆ, ಇಲ್ಲೇ ಇಟ್ಕೊಂಡ್ಬಿಡ್ತಾನೆ ಏನಾದ್ರೆ ಅಂತ ಜೋಪಾನ ಇಟ್ಕೊಂಡಿದ್ದೀನಿ. ನಾನು ಕೊಟ್ಬಿಡು ತಗೊಂಡೋದಿದ್ದೀನಿ, ಬೇಡ ಹಾಗೆ ಮಂತ್ರ ಬೇಡ, ಹಂಗೆ ಮಂತ್ರ ಇಲ್ಲ ಕೊಟ್ಬಿಡು. असव्यो वसर्पति नीलग्रीवो विलोहितः उतैनं गोपा अदृशन्नदृशन्नुदहार्यः उतैनं विश्वाभूतानि सदृष्टो मृडयातिनः. 3 ವಾಕ್ಯದ ಮಂತ್ರ ಇದು. ಈ ಒಂದೇ ಮಂತ್ರ ಈ ಅನ್ವಾಕ್ಯದಲ್ಲಿ 3 ವಾಕ್ಯದ ಮಂತ್ರ. अपसर्पति नीलग्रीवः विलोहितः उत एनं गोपाः अदृशन् उदहार्यः उतैनं उत एनं विश्वा भूतानि सह दृष्टः मृडयाति नः. असौ ಅಂದ್ರೆ ಈತನು ಆದಿತ್ಯಾತ್ಮಕನಾದ ರುದ್ರನು ಅಂತ ಅರ್ಥ. ಅಸೌನ ಯಹ ಯಾವಾತು ಅವಸರ್ಪತಿ ಸಪಗತೋ, ಇವನು ಸೂರ್ಯಾಸ್ತಮನ ತಿರುಗುತ್ತಾ ಇರ್ತಾನೋ, ಉದಯ ಮತ್ತು ಅಸ್ತಮಾನಗಳಿಂದ ಸಂಚಾರ ಮಾಡ್ತಾ ಇದ್ದಾನೋ ಆತನು ನೀಲಗ್ರೀವನು ಮತ್ತು ವಿಲೋಹಿತನು. ನೀಲಗ್ರೀವ ಅಂದರೆ ಕಪ್ಪಾದ ಕಂಠವನ್ನುಳ್ಳವನು ಮತ್ತು ವಿಶೇಷವಾಗಿ ಕೆಂಪಾಗಿರ್ತಕ್ಕವನು. ಆದಿತ್ಯ ಕೆಂಪಿದ್ದಾನೆ. ಇಲ್ಲಿ ಅವನು ಆದಿತ್ಯ ಹೇಗೆ ನೀಲಗ್ರೀವ ಅಂತಂದ್ರೆ ಅದಕ್ಕೆ ಅರ್ಥ ಮಾಡಿದ್ದಾರೆ. ಆದಿತ್ಯನು ಮೋಡಗಳಿಂದ ಇದ್ದಾಗ ನೀರಾಗಿ ತೋರ್ತಾನೆ, ಮೋಡಗಳೇ ಗ್ರೀವಗಳು, ಮೋಡಗಳಿಂದ ನೀಲಗ್ರೀವ ತೋರ್ತಾನೆ ಒಂದು ಅರ್ಥ ಮಾಡಿದ್ದಾರೆ. ಸಾಯಣಾಚಾರ್ಯರು ಪಾರ್ವತಿಪತಿ ಶಿವ ಅಂತ ಅರ್ಥ ಮಾಡಿ ವಿಷಪಾನ ಮಾಡಿದ್ರೆ ಅವನ ಕಂಠ ನೀಲಕಂಠ ಆಗಿದ್ದಾನೆ, ನೀಲಗ್ರೀವನಾಗಿದ್ದಾನೆ ಅಂತ ಅರ್ಥ ಮಾಡಿದ್ದಾರೆ. ವಿಷಪಾನ ಮಾಡಿದ್ನಲ್ಲ ಶಿವ, ವಿಷಪಾನ ಮಾಡಿದ್ರಿಂದ ಅವನ ಕಂಠ ನೀಲವಾಯಿತು, ಅದು ನೀಲಗ್ರೀವ ಅಂತ. ಹಾಗೆ ಉಗ್ರನಾಗಿದ್ದಾಗ ಕೋಪಕಾಲ ಕೆಂಪಾಗ್ತಾನೆ ಅಂತೂ ಅರ್ಥ ಮಾಡಿದ್ದಾರೆ. ಇಲ್ಲಿ ಆದಿತ್ಯಾತ್ಮಕ ರುದ್ರ ಅಂತ ತಗೊಂಡಾಗ ಅವನು ನೀರುಗಳ ಸಂಬಂಧ ಉಟ್ಕೊಂಡು ನೀರುಗಳು ನಿಲ್ಲುವಾಗ ಕಪ್ಪಾಗಿ ನೀರಿಯಾಗಿ ತೋರ್ತಾನೆ. ಮತ್ತು ಉದಯಾಸ್ತಮಾನ ಕಾಲದಲ್ಲಿ ವಿಲೋಹಿತ ಶೇಷೇನ ಕೆಂಪಾಗಿ ತೋರ್ತಾನೆ ಅಂತ. ಅಷ್ಟೇ ಉತ ಅಂದ್ರೆ ಅಷ್ಟೇ ಅಲ್ಲದೆ ಏನಮ್ಮದ ಈ ಆದಿತ್ಯಾತ್ಮಕ ರುದ್ರನ್ನ ಗೋಪಾಹ ಅದೃಶನ್ ದನ ಕಾಯೋರು ಕೂಡ ನೋಡಿದ್ದಾರೆ. ಯಾರು ಗೊತ್ತಿಲ್ಲ ಸೂರ್ಯ ಆದಿತ್ಯಾತ್ಮಕ ರುದ್ರವನ್ನ ಎಲ್ಲಿದ್ದಾನೆಪ್ಪ ಪರಮೇಶ್ವರ, ಎಲ್ಲಿದ್ದಾನೆಪ್ಪ ಶಿವ ಅಂತ ಅನ್ಕೋಬೇಡಿ. ಗೋಪಾಹನ ದನ ಕಾಯೋರು, ಗಾಂ ಪಾಂತೀತಿ ಗೋಪಾಹ, ಹಸುವನ್ನು ಕಾಪಾಡುತ್ತಾ ಇರೋದು ಗೋಪ. ಅಷ್ಟೇ ಅಲ್ಲ, ಗೋಪಾಹನ ಅದೃಶನ್ ಉದಹಾರ್ಯ, ಉದಹಾರ್ಯ ನೀರು, ನೀರಂತ ಹೆಂಗಸರು ಕೂಡ ಕಂಡಿದ್ದಾರೆ. ಅವರು ಪಶ್ಚಿಮ ಕಡೆಯಿಂದ ಬೆಳಿಗ್ಗೆ ಬಾವಿಯಿಂದ ಕೆರೆಯಿಂದ ಹೊಳೆ ನೀರು ತರಬೇಕಾದ್ರೆ ಪೂರ್ವಕ ಸೂರ್ಯ ಉದಯ ಕಾಣ್ತಾನೆ ನನಗೆ, ಓ ಸೂರ್ಯ ಕಾಣ್ತಾ ಇದ್ದಾನೆ ಕಾಣ್ತಾನೆ. ಸಂಜೆ ಹಾಗೆ ಪಶ್ಚಿಮ ವಿಹಾರಕ್ಕೆ ಹೋದಾಗ ಕಾಣ್ತಾನೆ. ನೀರು ತರೋರ ಹೆಂಗಸರು, ದನ ಕಾಯೋರ ಜನರು ಅವರು ಕೂಡ ಕಂಡಿದ್ದಾರೆ ಈ ಆಯ್ತಾನ್ನ. ಹಾಗಾಗಿ ಸಹ ದೃಷ್ಟ ನಹ ಮೃಡಯಾತಿ, ಕಂಡವನಾಗ್ಬಿಟ್ಟು ಸಾಕು ನಮ್ಮನ್ನು ಕಾಪಾಡ್ತಾನೆ. ಅಷ್ಟೇ ಅಲ್ಲ ಉತ ಅಷ್ಟೇ ಅಲ್ಲದೆ ಏನಮ್ಮನ ಈತನನ್ನ ವಿಶ್ವಾಭೂತಾನಿ ಪಶ್ಯಂತಿ ಇಂದ ಎಲ್ಲಾ ಭೂತಗಳು ಕಾಣ್ತಾ ಇದೆ. ಪಶು ಪಕ್ಷಿ ಪ್ರಾಣಿಗಳು ಬೆಳಿಗ್ಗೆ 5:30 6 ಆಯ್ತು 6 ಕಾಲ ಆಯ್ತು ಕೊಳ್ಳೆ ಕೀಕಿ ಕೂಕ್ಕೊಂಡು ಮಾಡ್ಕೊಂಡು ಸೂರ್ಯೋದಯ ನೋಡ್ಕೊಂಡು ಹಾಕೊಂಡು ಹೋಗುತ್ತೆ. ಹುಲಿ, ಸಿಂಹ, ಎಲ್ಲ ವನಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು ಎಲ್ಲರೂ ಕೂಡ ವಿಶ್ವಾನಿ ಭೂತಾನಿ ಅಥವಾ ವಿಶ್ವಾಭೂತಾನಿ ಇದೆ. ವಿಶ್ವ ಅನ್ನೋದು ನೀರಿಯ ಲೋಪ ಆಗಿದೆ. ಸುಪಾಂ ಸುಲುಕ್ ಪೂರ್ವಸವರ್ಣ ಛಯ ರಾಜ್ಯ ಈ ಜಾಲ ಅಂತ ಹೇಳಿ ವೇದದಲ್ಲಿ ವಿಶ್ವಾನಿ ಅನ್ನೋದಾದ್ರು ವಿಶ್ವ ಅಂತ ಅಷ್ಟೇ ಬಂದ್ಬಿಡುತ್ತೆ. ಆ ನೀ ಲೋಪ ಆಗ್ಬಿಡತ್ತೆ. ಅದು ಭೂತಾನಿ ಇರೋದ್ರಿಂದ ವಿಶ್ವಾನಿ ಭೂತಾನಿ ಗಮ್ಯ ಮಾಡ್ಕೋಬೇಕು. ಅಸೌ ಅಂದ್ರೆ ಈ ಆದಿತ್ಯಾತ್ಮಕ ರುದ್ರನು ಯಹ ಅವಸರ್ಪತಿ, ಯಾವಾತನು ಉದಯಾಸ್ತಮಾನ ಜರುಗುತ್ತಾ ಇರುತ್ತಾನೋ ಆತನು ನೀಲಗ್ರೀವನು ಮತ್ತು ವಿಲೋಹಿತನು. ಕಪ್ಪ
ಕಪ್ಪಾದ ಕಂಠವುಳ್ಳವನು ಮತ್ತು ವಿಶೇಷವಾಗಿ ವಿಶೇಷಣ ಲೋಹಿತ ವಿಲೋಹಿತ ಕೆಂಪಾಗಿರ್ತಕ್ಕವನು ಉದಯಾಸ್ತಮಾನ ಕಾಲ ಕೆಂಪ. ಇದು ಭಾವನೆ ಮಾಡೋದಕ್ಕೆ ಉಪಾಸನೆ ಮಾಡೋದಕ್ಕೆ ಇದನ್ನ ಈ ರೀತಿ ವಿಶೇಷಣ ಕೊಡ್ತಾರೆ. ಈ ರೀತಿ ಭಾವನೆ ಮಾಡಿ ಆಮೇಲೆ ವಿಷಯವನ್ನೆಲ್ಲ ಕುಡಿದು ಕಂಠದಲ್ಲಿ ಇಟ್ಕೊಂಡಿದ್ದಾನೆ. ಪ್ರಪಂಚದ ಎಲ್ಲಾ ದುಷ್ಟಶಕ್ತಿಯನ್ನು ಸಂಹಾರ ಮಾಡಿಬಿಟ್ಟಿದ್ದಾನೆ. ಅವೆಲ್ಲ ಪ್ರಪಂಚ ಸುಖಮಯವಾಗಿದೆ ಅಂತ ಕಾಣುತ್ತೆ. ನಮ್ಮ ವಿಷಯ ನಮ್ಮ ದುಃಖ ಕಷ್ಟ ತೆಗೆದುಬಿಟ್ಟಿದ್ದಾನೆ, ಅವನ್ನೆಲ್ಲ ಕುಡಿದು ಬಿಟ್ಟಿದ್ದಾನೆ ಅಂತ. ಮತ್ತು ಉತ ಅಂದ್ರೆ ಅಷ್ಟೇ ಅಲ್ಲದೆ ಏನಂ ಗೋಪ ಏನಮಲ್ಲಿ ಈ ಐಚ್ಛಾತ್ಮಕನಾದ ರುದ್ರನನ್ನ ಗೋಪಾಹ ಅದೃಶನ್ ದನ ಕಾಯುವರು ಕೂಡ ಕಂಡವರಾಗಿದ್ದಾರೆ. ಉದಹಾರ್ಯ ಅದೃಶನ್ 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 ಎರಡು ಸಲ ಇದೆ. ಒಂದು ಗೋಪಾಹ ಅದೃಶನ್, ಇನ್ನೊಂದು ಉದಹಾರ್ಯ ಅದೃಶನ್. ಉದಹಾರ್ಯ ಅಂದ್ರೆ ಉದಹಾನ ನೀರು, ನೀರನ್ನ ಹರತೀತಿ ಉದಹಾರ್ಯ. ನೀರನ್ನು ತರುವಂತಹ ಹೆಂಗಸರುಗಳು ವೃದ್ಧರು ಎಲ್ಲರೂ ಕೂಡ ಶಾಸ್ತ್ರದ ಒಂದು ಯಾವ ಒಂದು ಪರಿಚಯ ಇಲ್ಲದೆ ಇದ್ದವರು ಕೂಡ ಇವರನ್ನು ಕಂಡಿದ್ದಾರೆ, ಆಯ್ತಾಕೊಂಡು ನೋಡ್ತಿದ್ದಾರೆ. ಇಲ್ಲ ಸ ದೃಷ್ಟ ಮೃಡಯಾತಿನಃ, ಒಮ್ಮೆ ಕಂಡುಬಿಟ್ರೆ ಸಾಕು, ಸರಿಯಾಗಿ ಭಾವನೆ ಮಾಡಿ ಒಂದು ಸಾಕ್ಷಾತ್ಕಾರ ಮಾಡ್ಕೊಂಡ್ಬಿಟ್ರೆ ಸಾಕು. ನಹ ಮೃಡಯಾತಿ, ನಮ್ಮನ್ನ ಸುಖಪಡಿಸುತ್ತಾನೆ. ಮೃಡ ಸುಖನೇ ಧಾತು, ಮೃಡ ಯಚೀತ್ ಆಗ್ಬೇಕು. ಮೃಡ ಯಾತಿ ದೀರ್ಘ ಛಾಂದಸ, ಶ್ರುತಿಯಲ್ಲಿ ಬಂದಂತಹ ದೀರ್ಘ ರೂಪ. ಸ ದೃಷ್ಟೋ ಮೃಡಯಾತಿ, ನಮ್ಮ ಅವನೊಮ್ಮೆ ಕಂಡವನಾಗ್ಬಿಟ್ರೆ ಸಾಕು, ನಮ್ಮನ್ನೆಲ್ಲ ಕಾಪಾಡ್ತಾನೆ, ನಮ್ಮನ್ನೆಲ್ಲ ಸುಖಪಡಿಸುತ್ತಾನೆ ಅಂತ ಅರ್ಥ. ನಿಮಗೋಸ್ಕರ ಸಿದ್ಧಾರ್ಥ ಅವ್ರಿಗೆಲ್ಲ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಕೇಳ್ತಾ ಅರ್ಥ ಆಗ್ತದ, ಹಿಂದೆ ಅರ್ಥ ಇದೆಯಲ್ಲ ಅಂತ ಕೇಳ. ಏನ್ ಕೇಳು? ನಮೋ ಅಸ್ತು ನೀಲಗ್ರೀವಾಯ ನಮಃ ಅಸ್ತು ಸಹಸ್ರಾಕ್ಷಾಯ ಒಂದೇ ಅಥೋ ಸತ್ವಾನಃ ನೀಲಗ್ರೀವಾಯ ನಮೋ ಅಸ್ತು. ಕಪ್ಪಾದ ಕಂಠವುಳ್ಳವನಾದ ಪರಮೇಶ್ವರಿಗೆ ನಮಸ್ಕಾರವಿರಲಿ. ನೀಲ ಗ್ರೀವ ಯಸ್ಯ ಸಹ ನೀಲಗ್ರೀವ, ಗ್ರೀವಾಶಿಯಿಂದ ಕಪ್ಪಾದ ಕಂಠವುಳ್ಳವನು. ಅಥವಾ ಅಗ್ನಿ ಉರಿಬೇಕಾದ್ರೆ ನೀಲಿಯಾಗಿ ಉರಿತಾನೆ. ಇವಾಗ ಗ್ಯಾಸಲ್ಲಿ ಉರಿಬೇಕಾದ್ರೆ ನೀಲಿಯಾಗಿ ಉರಿತಾನೆ. ಕೆಲವು ಕಟ್ಟಿಗೆಯಲ್ಲಿ ನೀಲಿ ಇದು ಬರುತ್ತೆ, ಫ್ಲೇಮ್ ಬರುತ್ತೆ, ಅದು ನೀಲಗ್ರೀವ ಅಂತ ಅದನ್ನ ರೂಪಕ ಮಾಡಿದ್ದಾರೆ. ಅಗ್ನಿ ಪಕ್ಷದಲ್ಲಿ ವೃದ್ಧ ಅಂದ್ರೆ ಅಗ್ನಿ ತಗೊಂಡ್ರೆ ಅಗ್ನಿಯಲ್ಲಿ ನೀಲಿಯಾದಂತಹ ಫ್ಲೇಮು ಇದೆ, ನೀಲಿಯಾದಂತಹ ಒಂದು ಜ್ವಾಲೆಯೂ ಇದೆ. ಅದನ್ನ ಇಟ್ಕೊಂಡು ಕಪ್ಪಾದಂತಹ ನೀಲಿಯಾದಂತಹ ಅದನ್ನ ಗ್ರೀವ ಅಂತ ರೂಪಕ ಮಾಡಿ ಕತ್ತುಳ್ಳವನಾಗಿರ್ತಕ್ಕಂತಹ ಆ ಪರಮೇಶ್ವರನಿಗೆ ನಮಸ್ಕಾರವಿರಲಿ. ಅವನು ಎಂಥವನು? ಸಹಸ್ರಾಕ್ಷಾಯ. ನಾನು ಮಾಡೋ ತಪ್ಪ ಅವನು ಗೊತ್ತಾಗೋದೇ ಇಲ್ಲ, ಅವನು ಕಾಣೋದೇ ಇಲ್ಲ. ಹಾಗನ್ಬೇಡ, ಜಗತ್ತಿನ ಎಲ್ಲರ ಕಣ್ಣಿನ ಮೂಲಕ ನೋಡ್ತಾ ಇದ್ದಾನೆ ಅವನು. ಸಹಸ್ರಾಕ್ಷ ಸಹಸ್ರ ಪುರುಷ ಸೂಕ್ತದಲ್ಲಿ ಹೇಳಿದೆಯಲ್ಲ, ಎಲ್ಲರ ಕಣ್ಣು ಅವನ ಕಣ್ಣೇ, ಎಲ್ಲರ ಪಾದವು ಅವನ ಪಾದವೇ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ. ಸಹಸ್ರಾಕ್ಷ ಅಂದ್ರೆ 999 ಪ್ಲಸ್ 1 ಅರ್ಥ ಅಲ್ಲ, ಮೈಯೆಲ್ಲ ಕಣ್ಣೆ ಅವನಿಗೆ. ಜಗತ್ತಿನ ಎಲ್ಲವೂ ಆಗು ಹೋಗೋದು ಅಷ್ಟು ಗೊತ್ತಾಗ್ತಾ ಇರುತ್ತೆ ಅಂತ. ಜಗತ್ತಿನ ಎಲ್ಲಾ ಆಗು ಹೋಗುವನ್ನು ನೋಡುತ್ತಿರುವ ಆತನಿಗೆ ಸಹಸ್ರಾಕ್ಷ, ಸಾವಿರಾರು ಕಣ್ಣುಳ್ಳವನು, ಎಲ್ಲವನ್ನೂ ನೋಡುತ್ತಿರುವ ಆತನು. ಮೀಢುಷೇನೇನೋ ಇಷ್ಟಾರ್ಥವನ್ನು ಸುರಿಸುವಾತನು. ಮಿಹ ಸೇಚನೆ ಧಾತು, ತಮ್ಮಗಳ ಇಷ್ಟಾರ್ಥವನ್ನ ಸುರಿಸ್ತಾನೆ. ಭಕ್ತರು ಏನ್ ಅಪೇಕ್ಷೆ ಇಟ್ಕೊಂಡು ಆ ಪರಮಾತ್ಮ ಸ್ತೋತ್ರ ಮಾಡ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ಸುರಿಸುವನು. ಮೀಢ್ವಾಂಸ ಚತುರ್ಥಿ ಸುರಿಸುವಾತನು ಅಂತ ಮಿಹಸೇಚನೆ. ಭಕ್ತರ ಮತ್ತು ಉಪಾಸಕರ ಅವರ ಇಷ್ಟಾರ್ಥವನ್ನೆಲ್ಲ ಕರೆಸುವಾತನು, ಸುರಿಸುವಾತನು, ಕೊಡುವಾತನು. ಅಥೋ ಅಷ್ಟೇ ಅಲ್ಲ, ಯಾರು ಅಸ್ಯ ಸತ್ವಾನಃ, ಇವನ ಪರಿಚಾರಕರು ಅಂತಿದ್ದಾರೆ. ಪ್ರಮಥಗಣದವರು, ಭೂತಗಣದವರು ಅಥವಾ ಭಕ್ತರು ಅಂತ ಯಾರಿದ್ದಾರೆ ಅವರಿಗೂ ಅಹಂ ತೇಭ್ಯೋ ನಮಃ ಅಕರವಂ, ಅವರಿಗೂ ನಾನು ನಮಸ್ಕಾರ ಮಾಡ್ತೀನಿ. ಅವರ ಪುಣ್ಯಾತ್ಮರು ಶಿವನ ಜೊತೆಯಲ್ಲಿಯೇ ಯಾವಾಗಲೂ ಇರ್ತಾರೆ ಅಂದ್ರೆ ಸಾಮಾನ್ಯ ಭಾಗ್ಯವೇ, ಸಾಮಾನ್ಯ ಪುಣ್ಯವೇ. ಶಿವನ ಸಾನ್ನಿಧ್ಯ ಸಿಗತ್ತೆಯೇ? ಆ ಪ್ರಮಥಗಣ ಇರಲಿ, ಅದು ನಂದಿಕೇಶ್ವರ ಮುಂತಾದವರಾಗಿರಲಿ, ಅಥವಾ ವೃದ್ಧಾತ್ಮಕ ಅಗ್ನಿದೇವತೆ ಜೊತೆ ಇರತಕ್ಕಂತಹ ದೇವತೆಗಳಾಗಲಿ, ಹಾಗಾದ್ರೆ ತಗೊಳ್ಳಿ. ಸಮಷ್ಟಿಯಾಗಿ ಆಯ್ತಾತ್ಮಕ ರುದ್ರದೇವತಾ ಅಗ್ನಿದೇವತಾ ತಗೊಂಡ್ರೂ ಪರವಾಗಿಲ್ಲ, ಪುರಾಣೋಕ್ತರು ಶಿವನು ತಗೊಂಡ್ರೂ ಪರವಾಗಿಲ್ಲ. ಅವನ ಸತ್ವಾನ ಅಂದ್ರೆ ಸಹಚರರು ಅಂತ ಅರ್ಥ. ಜೊತೆಯಲ್ಲಿ ಓಡಾಡುವವರು, ಅವರ ಪರಿಚಾರಕರು, ಅವರ ಭಕ್ತರು, ಅವರ ಶಿಷ್ಯರು ಅಂತ ಯಾರಿದ್ದಾರೆ
ಅವರಿಗೂ ನಾನು ತೇಭ್ಯ ಅವರಿಗೂ ಅಹಂ ನಮಃ ಅಕರವಂ ನಾನು ನಮಸ್ಕಾರವನ್ನು ಮಾಡುತ್ತೇನೆ, ಮಾಡ್ತಾ ಇದ್ದೀನಿ, ಮಾಡಿರುತ್ತೇನೆ. ಭಕ್ತರಿಗೆ ನಮಸ್ಕಾರ ಮಾಡ್ತೀನಿ ಮೇಲೆ ಶಿವನಿಗೆ ಕೇಳಬೇಕಾಗಿಲ್ಲ ಅಂತ. ಅವರ ಭಕ್ತರಿಗೆಲ್ಲ ನಮಸ್ಕಾರ ಮಾಡ್ತಾ ಇದ್ದೀನಿ ಮೇಲೆ ಶಿವನಿಗೆ ನಮಸ್ಕಾರ ಮಾಡ್ತೀನಿ ಹೇಳ್ಬೇಕು ಬೇರೆ ಅಲ್ಲ. ಏ ಶಿವ ನೀನು ಎಂಥವನಾಗ್ಬೇಕು ಗೊತ್ತಾ? ಪ್ರಮುಂಚ ಧನ್ವನಸ್ತ್ವಂ ಯಾಶ್ಚತೆ ಹಸ್ತ ಇಶ ಪರಾತ ಭಗವೋ ವಪ ಹಸ್ತೆ ಪರಾ ಅಯ್ಯೋ ತಾಹ ಬಿದ್ದಾಗಿದೆ ಭಗವಃ ತಾಹ. ಪರಾವಪ ಅಂತ, ಪರ ಅನ್ನೋದು ವಪಕ್ಕೆ ಸೇರಿಸ್ಕೋಬೇಕು. ಆದ್ರೆ ವಪ ಕ್ರಿಯಾಪದ ಆದ್ರಿಂದ ಪರಾವಪ ಅಂತ. ಹೇ ಭಗವಃ, ಭಗ ಅಂದ್ರೇನೋ ಷಡ್ಗುಣಕ್ಕೆ ಭಗ ಅಂತ ಹೆಸರು. ಭಗವನ್ ಜ್ಞಾನೇಶ್ವರ್ಯ ಶಕ್ತಿ ಬಲ ವೀರ್ಯ ತೇಜಸ್ಸುಗಳಿಂದ ಕೂಡಿಕೊಂಡವನಾದ ಪರಮೇಶ್ವರನೇ ಅಂತ ಅರ್ಥ. ಭಗವಃ ಅಂದ್ರೇನೋ ಜ್ಞಾನಾದಿ ಷಡ್ಗುಣೇಶ್ವರ್ಯ ಸಂಪನ್ನನಾದ ಪರಮೇಶ್ವರನೇ ನೀನು. ತ್ವಂ ನೀನು ಧನ್ವನಃ ಅಂದ್ರೆ ಧನುಸ್ಸಿನ ಉಭಯೋಹೋ ಆತ್ಮೀಯೋಹೋ ಎರಡು ತುದಿಗಳ, ಆತ್ಮಿನ ತುದಿ, ಧನುಸ್ಸಿನ ಮೇಲಿನ ತುದಿ ಕೆಳಗಿನ ತುದಿಯಲ್ಲ, ಆತ್ಮ ತುದಿಗಳಲ್ಲಿ ಇರುವ ಜಾಮ್ ಅಂದ್ರೆ ಆ ಹೆದೆಯನ್ನ. ಅದನ್ನ ಹಿಂದಿನ ಕಾಲದಲ್ಲಿ ಪಾಂಡವರ ಕಾಲದಲ್ಲಿ ಬಿಲ್ಲಿಗೆ ಈ ಹುರಿ ಕಟ್ತಾ ಇರ್ಲಿಲ್ಲಂತೆ. ನಾವೆಲ್ಲ ಹುರಿ ಕಟ್ತೀವಲ್ಲ, ಅವರು ಇದು ನರ ಕಟ್ಟುವಂತ ಪ್ರಾಣಿಗಳಲ್ಲಿ ಬರುವಂತ ನರ ಭಾರಿ ಗಟ್ಟಿ ಅಂತ ಅದು ನರ ಅಂತೆ, ತುಂಡಾಗಲ್ಲ ಅದು. ಅದನ್ನ 5-6 ಹೊಸಬಿಟ್ಟು ಮಾಡಿ ಕಟ್ಬಿಟ್ರೆ ಕಡ್ದು ತುಂಡಾಗಲ್ಲ, ಅಷ್ಟು ಶಾರ್ಪ ಸ್ಟ್ರೈನ್ ಅಂತ ಇಂಗ್ಲೀಷ್ ಅಲ್ಲ ಅಂತಾರೆ. ಇದು ಏನಂತಾರೆ ಅದಕ್ಕೆ? ನಾಳೆಗಳು, ನರಗಳು ಪ್ರಾಣಿದಂತೆ. ಯಾವುದೋ ಒಂದು ಪ್ರಾಣಿಯ ನರ ಭಾರಿ ಗಟ್ಟಿ ಅಂತೆ, ಏಮದು ತುಂಡು ಮಾಡಕ್ಕಾಗಲ್ಲ. ಇದೆಲ್ಲ ಕಾಡು ಪ್ರಾಣಿಗಳು. ಅದನ್ನ 4-5 ಹೊಸಬಿಟ್ಟು ಕಟ್ತಾ ಇರಂತೆ. ಹಾಗೆ ಉಭಯೋಹೋ ಅಂದ್ರೆ ಎರಡು ಕಡೆಯ, ಆರ್ತಿಯೋಹೋ ಅಂದ್ರೆ ತುದಿಗಳಲ್ಲಿರುವ, ಜ್ಯಾಮ್ ಅಂದ್ರೆ ಆ ಒಂದು ಹೆದೆಯನ್ನ ಅಥವಾ ಹಗ್ಗವನ್ನ ಪ್ರಮುಂಚ ಕಳಿಸ್ಬಿಡು. ನಮ್ಮನ್ನು ನೋಡ್ಬಿಟ್ಟು ನಮಗೆ ಈ ಬಿಲ್ ಕಟ್ಟಿದ್ಯಾ ಅಂದ್ರೆ ಭಯ ಆಗತ್ತೆ. ಯಾಕಂದ್ರೆ ಕ್ಷತ್ರಿಯ ವೀರರು ಅಥವಾ ದೇವಾಲಯ ಬಿಲ್ ಕಟ್ಟಿದ್ರು ಅಂದ್ರೆ ಯಾರೋ ಗುರಿ ಇಟ್ಕೊಂಡಿದ್ದಾರೆ ಅಂತ. ಬಿಲ್ ಕಟ್ಟಲ್ಲ, ಪಿಚ್ಚೆ ಇರ್ತಾರೆ. ನೀವು ನಮ್ಮ ವಿಷಯಕ್ಕೆ ಆ ಜ್ಯಾವನ್ನ, ಆ ಹಗ್ಗವನ್ನ ಪ್ರಮುಂಚ ಕಳಿಸ್ಬಿಡು, ಬಿಲ್ ಕಟ್ಟಬೇಡ, ಬಿಲ್ ಬಿಚ್ಚಿರ್ಲಿ. ಚ ಮತ್ತು ತೇ ಹಸ್ತೆ ನಿನ್ನ ಕೈಯಲ್ಲಿ ಯಾಹ ಇಶವಹ ಯಾವ ಬಾಣಗಳು ಇಟ್ಕೊಂಡಿದೀಯಾ ಹೊಡೆಯೋದಕ್ಕೆ, ಪ್ರಯೋಗ ಮಾಡೋದಕ್ಕೆ, ತಾಹ ಅವುಗಳು ಪರಾವಪ ದೂರಕ್ಕೆ ಎಸೆಯು, ಅದು ಹಿಂತಿರುಗುವಂತಾಗು, ಬಿಟ್ಟು ಬಿಡೋದನ್ನ. ವಪತಿಯಿಂದ ಹಾಕುತ್ತಾನೆ, ಪರಾವಪತಿಯಿಂದ ಬಿಸಾಡುತ್ತಾನೆ ಅಂತ. ಬಿಸಿಬಿಟ್ಟು ಬಿಡುವುದನ್ನ, ಎಸ್ತು ಬಿಡು. ಕೈಯಲ್ಲಿ ಇಟ್ಕೊಂತ ಬಾಣವನ್ನು ನಮ್ಗೆ ಹೆದರಿಕೆ ಆಗುತ್ತೆ. ಶಾರ್ಪ್ ಆದ ಬಾಣ ಇಟ್ಕೊಂಡು ಪರಮೇಶ್ವರ ನಿಂತ್ಕೊಂಡಿದ್ದಾನೆ ಅಂದ್ರೆ ಯಪ್ಪ ಯಾವಾಗ ಹೊಡೆದಪ್ಪ ಅಂತ ನಮ್ಗೆ ಭಯ ಆಗುತ್ತೆ. ಅದರಿಂದ ಇನ್ನು ಕೈಯಲ್ಲಿ ಯಾಹ ಇಶವಹ ಯಾವ ಬಾಣಗಳುಂಟು, ತಾಹ ಅವುಗಳನ್ನು ಪರಾವಪ ಅಂದ್ರೆ ದೂರಕ್ಕೆ ಬಿಟ್ಟುಬಿಡು, ದೂರಕ್ಕೆ ಎಷ್ಟು ಬಿಡು. ಎಲ್ಲ ಪದಕ್ಕ ನೀವ್ ಹೇಳ್ಬೇಕು, ನೀವು ಮುಚ್ಚಾಕೊಂಡ್ರು, ನೀವು ಕತ್ಕೋಬೇಕಂಡ್ರು, ನೀವು ಪದಶಃ ಅರ್ಥ ಆಗಿಕೊಂಡು ನಾಳೆ ಎಲ್ಲರೂ ಹೋದ್ರೆ ಅಂತ ಅರ್ಥ ಹೇಳಿದ್ರೆ ಅರ್ಥ ಹೇಳುವಂತಾಗ್ಬೇಕು. ಆಮೇಲೆ ಪ್ರತಿನಿತ್ಯ ರುದ್ರ ಹೇಳ್ಬೇಕಾದ್ರೆ ನಿಧಾನವಾಗಿ ರುದ್ರ ಹೇಳಿದ್ರೆ ಅರ್ಥಾನುಸಂಧಾನ ಮಾಡ್ಕೊಂಡು ಹೇಳೋಕ್ಕಾಗತ್ತೆ. ಅರ್ಥ ಓದೋಕ್ಕಾಗಲ್ಲ. ರುದ್ರ ಹೇಳ್ಬೇಕಾದ್ರೆ ಅರ್ಥಾನುಸಂಧಾನ ಪೂರ್ವಕವಾಗಿ ರುದ್ರ ಹೇಳಿದ್ರೆ ಅವಾಗ ನಿಮ್ಮ ಭಾವನೆ ಒಳ್ಳೆ ಚೆನ್ನಾಗಿ ಬದುಕೊಳತ್ತೆ, ಚೆನ್ನಾಗಿ ಊರ್ಕೊಳತ್ತೆ. ಆಮೇಲೆ ನಿಲ್ಲತ್ತೆ, ಅರ್ಥ ಯಾವತ್ತಿಗೂ ನಿಲ್ಲತ್ತೆ. ಒಂದು 10 ಸಲ ನೀವು ರುದ್ರ ಹೇಳ್ಬೇಕಾದ್ರೆ ಅರ್ಥಾನುಸಂಧಾನ ಪೂರ್ವಕ ಹೇಳಿದ್ರೆ ಅವಾಗ ಯಾವ ಹೇಳಿದ್ರು ಜೊತೆಯಲ್ಲೇ ಅರ್ಥ ಆಗ್ತಾ ಹೋಗುತ್ತೆ. ಹಾಗೆ ರುದ್ರ ಹೇಳುತ್ತಿರುವಾಗಲೇ ಅರ್ಥ ಆಗ್ತಾ ಹೋದ್ರೆ ಅದು ವೀರ್ಯವತ್ತರವಾಗುತ್ತೆ. ಇದೇ ಶಬ್ದ ಮಾತ್ರದ ರಟನೆ ಆದ್ರೆ ಅದು ಫಲ ಇಲ್ಲ ಅನ್ನಲ್ಲ. ಭಗವಂತನೇ ಷಡ್ಗುಣೇಶ್ವರ ಸಂಪನ್ನಾದ ಪರಮೇಶ್ವರನೇ ನೀನು ಧನ್ವನಹನ ಧನುಸ್ಸಿನ ಉಭಯೋಹೋ ಎರಡು ಕಡೆಯಲ್ಲಿಯೂ ಇರುವ ತುದಿ, ಆರ್ತ್ನ್ಯೋಹೋ ತುದಿಗಳಲ್ಲಿ
ಜ್ಯಾಮ್ ಯಾವ ಒಂದು ಹೆದೆಯನ್ನ ಕಟ್ಟಿರುತ್ತೀಯ ಅದನ್ನ ಪ್ರಮುಂಚ ಕಳಿಸಿಬಿಡು, ಬಿಚ್ಚಿಬಿಡು. ಒಂದು ಹಗ್ಗ ಕಟ್ಟಿದೀಯ ಬಿಲ್ಲಿಗೆ, ಮೇಲಿಗೂ ಆ ಬಿಲ್ಲ ಮೇಲ್ತಿದ್ದು ಹೀಗೆ ರೌಂಡ್ ಇರುತ್ತೆ, ಕೆಳಗಡೆ ಹೀಗೆ ರೌಂಡ್ ಇರುತ್ತೆ, ಬಿಚ್ಕೊಂಬರ್ಬಾರ್ದು ಅಂತ ಅದಕ್ಕೆ ಹೀಗೆ ಶಿಕ್ಷಿರ್ತಾರೆ ಬಗ್ಗಿಸ್ಬಿಟ್ಟು. ಯಾವ ಎರಡು ತುದಿಗಳಲ್ಲಿ, ಧನುಷ್ಠಿನ ಎರಡು ತುದಿಗಳಲ್ಲಿ ಯಾವ ಜಾವನ್ನ ಅದಕ್ಕೆ ಹಗ್ಗ ಅಥವಾ ಅದು ಒಂದು ನಾಳ, ಒಂದು ನರದ ಒಂದು ಇದನ್ನ ಗಸ್ಟ್ ಅಂತಾರ, ಹಾಕ್ತಿವಲ್ಲ ಗುರುಗಳೇ, ಅದು ಪ್ರಾಣಿಗಳಿರ್ತಕ್ಕಂಥ ಸ್ಟೈನ್ ಅಂತನಲ್ವ, ಸ್ಟೈನ್ ಅಂತ ಅದು ಕನ್ನಡದಲ್ಲಿ ನಾಣು ಅಂತಾರೆ ಗುರುಗಳೇ. ನಾಣ ಅಂತ ಆಯ್ತು. ಅದನ್ನ ಪ್ರಮುಂಚ ಕಳಿಸಿಬಿಡು, ಬಿಚ್ಚಿಬಿಡು. ಮತ್ತು ತೇ ಹಸ್ತೆ ನಿನ್ನ ಕೈಯಲ್ಲಿ ಯಾ ಇಶವಃ ಯಾವ ಬಾಣಗಳು ಉಂಟೋ ಅವುಗಳನ್ನು ಅವುಗಳನ್ನ ಪರಾವಪ ನಾವು ದೂರಕ್ಕೆ ಅದನ್ನ ಬಿಟ್ಟು ಬಿಡು, ಎಸ್ತು ಬಿಡು. ನಮ್ಗೆ ತೋರಿಸಲೇಬೇಡ. ನಮ್ಗೆ ಬಾಣ ನೋಡಿದ್ರೆ ಭಯ ಆಗತ್ತೆ, ನಿಮ್ ಬಿಲ್ ನೋಡಿದ್ರೆ ಭಯ ಆಗತ್ತೆ, ನಿನ್ನ ಇದನ್ನ ನೋಡಿದ್ರೆ ಭಯ ಆಗತ್ತೆ. ನಿನ್ನ ಶಿವತನುವು ಮಂಗಳತನುವನ್ನು ಯಾವಾಗಲೂ ನಾವು ಕಾಣುವಂತಾಗಬೇಕು. ಆಯುಧಾದಿಗಳನ್ನು ಕೂಡ್ಕೊಂಡಿರ್ಬೇಡ. ನೀನೇನೋ ಜಗತ್ತಿನ ದುಷ್ಟ ಶಿಕ್ಷಣೆಗಾಗಿ ಇಟ್ಕೊಂಡಿದ್ಯಾ, ಅದೇ ನಮ್ಮ ವಿಷಯಕ್ಕೆ ಅದನ್ನ ಬಳಸಬೇಡ, ಪ್ರಯೋಗಿಸಬೇಡ. ಪರಮಾತ್ಮ ಪರಮೇಶ್ವರ ಅದು ದೂರವಿರಲಿ, ನಮಗೆ ಅದು ಗೋಚರವಾಗದೇ ಇರಲಿ. ಅಷ್ಟೇ ಇಲ್ಲ. ಅವತತ್ಯಧನು ಈ ಮೊದಲನೇ ನಾಲ್ಕದಲ್ಲಿ ಶಿವನ ಬಾಣ, ಬಿಲ್ಲು, ಬೆತ್ತಳಿಕೆ ಅದರದ ಸ್ತೋತ್ರವೇ. ಆ ಆಯುಧಗಳನ್ನು ದೂರ ಇಡುವುದು ಪೂರ್ತಿ ಅನ್ವಾಕದ ಅದೇ ವಿಚಾರ. ಈ ಅನ್ವಾಕದ ಬೇರೆ ವಿಚಾರ ಇಲ್ವೇ ಇಲ್ಲ. ಮುಖ ವಿಸರ್ಜ ಇಲ್ಲ, ಮುಖ ಸಹಸ್ರಾಕ್ಷ ಸಾವಿರಾರು ಕಣ್ಣುಳ್ಳವನಾದ ಪರಮೇಶ್ವರನೇ. ನಮ್ಗನ್ಸತ್ತೆ ಸಾವಿರಾರು ಕಣ್ಣು ಹೆಂಗಿರಕ್ ಸಾಧ್ಯ ಅಂತ. ಸಾವಿರಾರು ಕಣ್ಣು ನಮ್ಮ ಹಾಗೆ ಹೀಗೆ ಕಣ್ಣು ಅಂತ ಅನ್ಕೋಬೇಡಿ. ಸರ್ವತೋಮುಖವಾದ ದೃಷ್ಟಿಯುಳ್ಳವನು, ಎಲ್ಲವನ್ನೂ ನೋಡುತ್ತಿರುವಾತನು, ಎಲ್ಲವನ್ನೂ ಕಾಣುತ್ತಿರುವಾತನು ಅಷ್ಟೇ ಅರ್ಥ ತಗೋಬೇಕು. ಅದು ಶಬ್ದಾರ್ಥದಿಂದ ಅವನ ತಾತ್ಪರ್ಯ ಅರ್ಥ ತಗೋಬೇಕು. ಏನು ಸಮಷ್ಟಿ ದೃಷ್ಟಿಯನ್ನು ಹೊಂದಿದ್ದಾನೆ, ಎಲ್ಲವನ್ನೂ ನೋಡುತ್ತಿದ್ದಾನೆ, ಕಾಣುತ್ತಿದ್ದಾನೆ. ಹಾಗಾಗಿ ಎಲ್ಲವನ್ನೂ ಜಗತ್ತಿನೆಲ್ಲವೂ ನೋಡಿದಾಗ ಸಾವಿರಾರು ಕಣ್ಣೇ ಇರಬೇಕು ಅವನಿಗೆ. ಹಾಗಾಗಿ ಸಾವಿರಾರು ಅಥವಾ ಇಂದ ರೂಪದವನಾಗಿ ಸಾವಿರಾರು ಕಣ್ಣುಳ್ಳವನೇ ಅಂತ ಹೊಗಳ್ಬಹುದು. ಇಂದ್ರನಿಗೆ ಸಹಸ್ರಾಕ್ಷ ಅಂತೀವಲ್ಲ, ಆ ಇಂದ್ರ ರೂಪನು ನೀನೇ ಅಂತ ಹೇಳ್ಬೋದು. ಶತ ಇಶುಧ ಇಶುಧಿ ನೂರಾರು ಬತ್ತಳಿಕೆಯಿಂದ ಇಟ್ಕೊಂಡಿದ್ಯಾ ಅಂತ ಪರಮೇಶ್ವರ. ನೂರಾರು ಬತ್ತಳಿಕೆಯನ್ನುಳ್ಳಂತಹ ಹೇ ರುದ್ರದೇವನೇ, ತ್ವಂ ನೀನು ಧನುಹೂನ ಬಿಲ್ಲನ್ನು ಅವತತ್ಯ ಅಂದ್ರೆ ಆ ನಾಣನ್ನ ಬಿಚ್ಚಿಬಿಟ್ಟು, ಅವತತ್ಯನ ಕಳಶಿ ಅಂತ ಬಿಚ್ಚಿಬಿಟ್ಟು, ಆ ಹೆದೆಯನ್ನು ತೆಗೆದು ಆ ಹಗ್ಗವನ್ನು ಬಿಚ್ಚಿಬಿಟ್ಟು, ಶಲ್ಯಾನ ನೀನ್ ಬಾಣ ಇಟ್ಕೊಂಡು, ಶಲ್ಯ ಅಂದ್ರೆ ಬಾಣಗಳನ್ನ ಇಟ್ಕೊಂಡಿದೆಯಲ್ಲ, ಬಾಣಗಳ ಮುಖ ಅಂದ್ರೆ ಆ ತುದಿ ಶಾರ್ಪ್ ಇದೆಯಲ್ಲ, ಆ ಶಾರ್ಪನ್ನ ನಿಶೀರ್ಯ ಅಂದ್ರೆ ಅದನ್ನ ಮೊಂಡು ಮಾಡು. ನಮ್ಮ ವಿಷಯಕ್ಕೆ ಶಿವ ಹಿಂಸಾಯ ಅದನ್ನು ಉಜ್ಜಿಬಿಟ್ಟು ಮೊಂಡು ಮಾಡ್ಬಿಡು. ನಮ್ಮ ವಿಷಯಕ್ಕೆ ಶಿವ ಶಾಂತನಾಗಿ ಸುಮನಾಭವ, ಶೋಭನವಾದ ಮನಸ್ಕನಾದವನಾಗು. ಏನ್ ಬಾಣ, ಆ ಬಾಣದ ತುದಿಯನ್ನ ಕಲ್ ಮೇಲೆ ಹೀಗೆ ಕಟ್ಬಿಟ್ರೆ ಅದು ಮುಂಡಾಗತ್ತೆ. ಚೂಪಾಗಿರೋದನ್ನ ನೋಡಿದ್ರೆ ಭಯ ಆಗ್ಬಿಡತ್ತೆ. ಪರಮೇಶ್ವರ ಏನು ಆ ತುದಿ ಪಳ್ಳ 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 ಹೊಳಿತಾ ಇದೆ, ಉಜ್ಜಿರುತ್ತೆ. ಅದು ತಾಕಿದ್ರೆ ಸಾಕು ಹೊಂಗಿಂದ ಹೋಗ್ಬಿಡುತ್ತೆ. ಮುಟ್ಬೇಕಾಗಿಲ್ಲ, ಇಟ್ಟರೆ ಸಾಕು ಹೊಂಗಿ ಹೋಗ್ಬಿಡುತ್ತೆ. ಅದರಿಂದ ನೀವು ಯಾವ ಒಂದು ಅತ್ಯಂತ ಶಾರ್ಪ್ ಆದ ಬಾಣಗಳನ್ನು ಇಟ್ಕೊಂಡಿದೆಯೋ ಅದರ ಮುಖ ಅಂದ್ರೆ ಅದರ ತುದಿ ಶಾರ್ಪು, ಅದು ವಿಶೀರ್ಯ ಅಂದ್ರೆ ಶಿವಹಿಂಸಾಯ, ಅದು ಮಂಡಾಗಲಿ ಅದು ಮುಂದಾದದ್ದಾಗಿ ನಮ್ಮ ವಿಷಯಕ್ಕೆ ನೀನು ಸುಮನಾಭವ, ಶಿವೋಭವ, ಮಂಗಳಕರನಾಗಿರೋ, ಶೋಭನವಾದ ಮನಸ್ಸುಳ್ಳವನಾಗೋ. ಅರ್ಥ ಆಯ್ತಾ? ಸಹಸ್ರಾಕ್ಷನೇ, ಸಾವಿರಾರು ಕಣ್ಣುಳ್ಳವನಾದ ಪರಮೇಶ್ವರನೇ, ಶತೇಶುಧೇ ನೂರಾರು ಬತ್ತಳಿಕೆಯನ್ನು ಇಟ್ಕೊಂಡವನೇ ಅಂತ. ಇಶು ಧೀಯಂತೆ ಇಶುಧಿ, ಇಶುವಿನ ಬಾಣಗಳು ಇಡಲ್ಪಡುತ್ತವೆ, ಅದನ್ನ ಇಶುಧಿ ಅಂದ್ರೆ ಬತ್ತಳಿಕೆಗೆ ಇಶುಧಿ ಅಂತ. ಅದು ಶತ
ಎಲ್ಲರೂ ಒಂದೊಂದು ಇಟ್ಕೊಂಡ್ರೆ ಪರಮೇಶ್ವರ ಒಟ್ಟಿಗೆ ಸಾವಿರಾರು ಬೆತ್ತಳಿಕೆ ಇಟ್ಕೊಂಡಿದ್ದಾನಂತೆ. ಎಲ್ಲೋ ಅವನ ಬೆತ್ತಳಿಕೆ ಎಲ್ಲಿಂದ ಯಾವ ಬಾಣ ಹೊಡಿತಾನೆ ಗೊತ್ತಾಗಲ್ಲ. ಏ ಅನ್ನೇಶು ವಿವಿಧ್ಯಂತಿ ಪಾತ್ರೇಶು ವಿಭತ್ತು ಜನನ, ಹಂಗೆ ಅನ್ನದಿಂದ ಹೊಡಿತಾನಂತೆ. ತಿನ್ನು ಫುಡ್ ಪಾಯ್ಸನ್ ಆಗಿ ಹೆಂಗೆ ರಾತ್ರಿ ತಿಂದೆ ಮಧ್ಯರಾತ್ರಿ ಆಗ ಅಡ್ಮಿಟ್ ಅಂತೆ, ಆಗಷ್ಟು ಹಾಗೆ ಡಿಪ್ಸ್ ಕೊಟ್ಟಿದ್ದಾರಂತೆ, ಏನ್ ಬಹಳ ಕಷ್ಟ ಅಂತ ಏನ್ಬೇಕು, ನೀರು ದಕ್ಕಲ್ಲ ಹಂಗಾಗುತ್ತೆ. ಹಾಗಾಗಿ ನೀನು ಸಾವಿರಾರು ನೂರಾರು ಬತ್ತಳಿಕೆಯನ್ನು ಉಳ್ಳವನು. ಆ ನೀನು ನಿನ್ನ ಧನುಹುನ ಬಿಲ್ಲನ್ನು ಅವತತ್ಯ ಅಂದ್ರೆ ಹೆದೆಯನ್ನ ಬಿಚ್ಚಿ, ಆ ಹಗ್ಗವನ್ನು ಬಿಚ್ಚಿ, ಶಲ್ಯಾನ ಮುಖಾನಿ ಅಂತ, ಶಲ್ಯಾನ ಮುಖ ಅಂದ್ರೆ ಆ ಬಾಣಗಳ ತುದಿಯನ್ನ ನಿಶೀರ್ಯ ಅಂದ್ರೆ ಕೆಳಮುಖ ಮಾಡಿ ಮಂಡು ಮಾಡಿಬಿಟ್ಟು, ಶಿವ ಸುಮನಾಹ ಭವ, ಮಂಗಳನಾಗಿಯೂ ಒಳ್ಳೆಯ ಮನಸ್ಕನಾದವನಾಗಿಯೂ ನಮ್ಮ ವಿಷಯಕ್ಕೆ ನೀನು ಆಗೋ, ನಮ್ಮ ವಿಷಯಕ್ಕೆ ಸಿಟ್ಟಾಗಬೇಡ ನೀನು. ಅದಕ್ಕೆ ಹೋಗೋಣ. ಧನು ಕಪರ್ದಿನೋ ವಿಹಲ್ಯೋ ಬಾಣವಾಗುಂ ಉತ ಕಪರ್ದಿನ ಅಂದ್ರೆ ಕಪರ್ದು ಅಷ್ಟೇ, ಜಟಾಜೂಟ ಅಂತ ಅಂದ್ರೆ ಜಟಾಧಾರಿಯಾಗಿರ್ತಕ್ಕಂಥ ಪರಮೇಶ್ವರನ ಅಂತ ಅರ್ಥ. ಅವ್ರಿಗೆ ಪರಮೇಶ್ವರನ ಜಟಗೆ ಕಪರ್ದಿ ಅಂತ ಹೆಸರು. ಕಪರ್ದ ಅಂದ್ರೆ ಜಟಾಜೂಟನಾಗಿರ್ತಕ್ಕವನು, ಜಟೆಯನ್ನು ಬಹಳ ಹಂಗೆ ಯಾವ್ದು ಗಂಗೆಯನ್ನು ಕಟ್ಟಾಕಕ್ಕೆ ಜಟೆಯನ್ನೇ ಉಪಯೋಗಿಸಿದಂತೆ. ಅಹಂಕಾರ ಪಟ್ಟು ಗಂಗೆ ಧುಂಪಂದಲ್ಲ, ತನ್ನ ಜಟೆಯನ್ನು ಬಿಚ್ಚಿ ಇಡ್ಕೊಂಡಿದೆ, ಅದು ಕಟ್ಟಾಕ್ಬಿಟ್ಟಂತೆ ತಲೆಯಲ್ಲಿ. ಎಲ್ಲಿ ಹೋಗ್ತೀಯೇ, ಏನ್ ತಮ್ಮ ಮಾಡ್ತೀಯ ನೀನು ಅಂತ ಹೇಳ್ಬಿಡ ಉಸಿಗಟ್ಬಿಡ್ತದೆ ಗಂಗೆ ದೇವಿಗೆ. ಪರಮೇಶ್ವರ ಬಿಡು ಆಗಲ್ಲ ಅಂತ. ಆಮೇಲೆ 2 ಕೂತಾ ಇದ್ದು ಹೋಗಿ ಹೊರಕ್ಕೆ ಅಂತ ಕಳ್ಸ ಭಾರಿ ವಿಮರ್ಶೆ ಅಂತ. ಈ ಕಪರ್ದಿನ ಅಂದೇನೋ ಜಟಾಜೂಟನಾದ ಜಟಾಧಾರಿಯಾಗಿರುವ ಆ ಪರಮೇಶ್ವರನ ಧನುಹು ಬಿಲ್ ಯಾವುದುಂಟು, ಯಾವ್ದು ಧನುಸದೋ ಪಿನಾಕ ಅಂತ ಪರಮೇಶ್ವರನ ಧನಸಿಗೋ. ಪಿನಾಕೋ ಅಜಗವನ್ ಧನುಹು ಅಂತ. ಪಿನಾಕ ಅನ್ನುವಂಥ ಒಂದು ಬಿಲ್ಲನ್ನು ಇಟ್ಕೊಂಡಿದೆಯಲ್ಲ, ಅದು ವಿಜ್ಯ. ಜ್ಯ ಅಂದ್ರೆ ಆ ಹುರಿ, ವಿಜ್ಯ ಅಂದ್ರೆ ಹುರಿ ಇಲ್ಲದಾಗ ಆಗಲಿ, ಅದಕ್ಕೆ ಕಟ್ಟಿರೋದು ಬೇಡ. ಉತ ಮತ್ತು ಬಾಣವನ್ನು ಉಳ್ಳದ್ದು ಯಾವುದೋ ಬತ್ತಳಿಕೆ. ಬಾಣ ಸ್ಥಿತಿ ಬಾಣವನ್ನು ಉಳ್ಳದ ಬತ್ತಳಿಕೆ ಇದೆಯಲ್ಲ, ಅದು ಕೂಡ ವಿಶಲ್ಯ, ಅದು ತುದಿ ಇಲ್ಲದೆ ಇರತಕ್ಕಂಥ ಬಾಣವಾಗಲಿ. ಆ ಬತ್ತಳಿಕೆ ಇರೋ ಬಾಣಕ್ಕೆಲ್ಲ ತುದಿಲಿ ಆ ಶಾರ್ಪ್ ಇಲ್ಲದೆ ಇದ್ದಾಗ ಆಗಲಿ. ಶಲ್ಯ ಅಂದ್ರೆ ಮುಳ್ಳು ಅಂತ, ವಿಶಲ್ಯ ಅಂದ್ರೆ ಅದು ಮುಳ್ಳಿಲ್ಲದೆ ಇದ್ದದ್ದಾಗಲಿ ಅಂದ್ರೆ ಆ ತುದಿ ಭಾಗ ಮುರಿದೋಗಿದ್ವಿ. ಅದು ವಂಶಖಂಡ ಅಂತ ಭಾಷೆಗಳು ಬರೀತಾರೆ. ಬಾಣ ಶರ ಬೇರೆ ಅಂತೆ, ಹಿಂದಿಂದು ಬಾಣವಂತೆ, ಅದಕ್ಕೊಂದು ಇದನ್ನ ಜೋಡಿಸ್ತಾರಂತೆ. ಯಾವ್ದನ್ನ ಒಂದು ಶಾರ್ಪನ್ನೇ ಬೇರೆ ಜೋಡಿಸ್ತಾರಂತೆ. ಹೇಗೆ ನಾವು ಡ್ರಿಲ್ ಮಾಡ್ಬೇಕಾದ್ರೆ ಆ ಇದ್ರ ಮಿಷನ್ನಿಗೆ ಒಂದು ಇದನ್ನ ಜೋಡಿಸ್ಬಿಟ್ಟು ಆಮೇಲೆ ಮಾಡ್ತೀವೋ, ಬಿಟ್ಟಂತ ಹೇಗೆ ಜೋಡಿಸ್ತೀವೋ, ಹಾಗೆ ಶರಕ್ಕೆ ಬಾಣಕ್ಕೆ ಶರ ಅಂತ ವಂಶಖಂಡ ಜೋಡಿಸ್ತಾರಂತೆ. ಅದು ಆ ತುದಿ ಅಗ್ರಭಾಗಗಳು ಆ ಮುಚ್ಚಿದ್ದಾಗಿರಲಿ, ವಿಶಲ್ಯ ಅಂದ್ರೆ ಆ ತುದಿ ಹೋಗಿರ್ಲಿ, ಅದು ಬಿಟ್ಕೊಂಡು ಹೋಗಿರ್ಲಿ, ಮೊಂಡಾಗಿರ್ಲಿ, ವಿಶಲ್ಯ ಬಾಣ. ಅಷ್ಟೇ ಅಲ್ಲ, ಅಸ್ಯ ಅಂದ್ರೆ ಈ ಪರಮೇಶ್ವರನ ಈಶವಹ ಅಂದ್ರೆ ಬಾಣಗಳು ಅನೇಶನ್, ಈಶನ್ ಅಂದ್ರೆ ಒಡೆಯರು, ನಮ್ಮ ವಿಷಯಕ್ಕೆ ಸಮರ್ಥವಾಗದೇ ಇರಲಿ. ಅಯ್ಯೋ ಶಿವನ ಭಕ್ತಪ್ಪ, ಇವನು ಪರಮೇಶ್ವರನ ಭಕ್ತ, ಇವನು ನಂಗೆ ಏನು ಮಾಡೋಕ್ಕಾಗಲ್ಲ ಅಂತ ಬಾಣಗಳೇ ತಿಳ್ಕೊಂಡ್ಬಿಡ್ಲಿ. ಬಾಣಗಳು ಈ ಶಿವನ ರುದ್ರನ ಭಕ್ತನ ವಿಷಯಕ್ಕೆ ಏನು ಸಮರ್ಥರಾಗದೇ ಇರಲಿ. ಅಷ್ಟೇ ಅಲ್ಲ, ಅಸ್ಯ ಈ ರುದ್ರನ ನಿಷಂಗ ಸಿಹಿನ ಖಡ್ಗ ಅಂತ. ನಿಷಂಗ ಅಂದ್ರೆ ಖಡ್ಗದ ನಿಷಂಗ ಅಂತಾರೆ. ಆ ನಿಷಂಗ ಸಿಹಿಂದ್ರೆ ಆ ಖಡ್ಗದ ಕೋಶವು ಕೂಡ ಆಭುಹು ಅಂತಂದ್ರೆ ಇದು ಆ ಭವತಿಯಿಂದ ಭೂ ಆಗೋದು. ಆಭು ಅಂದ್ರೆ ಇವನಿಗೆ ಪೆಟ್ಟು ಮಾಡದೇ ಇರುವಂತೆ ಆಗಲಿ, ಇವನ ವಿಷಯಕ್ಕೆ ತೊಂದರೆ ಮಾಡದೇ ಇರುವಂತೆ ಆಗಲಿ, ಕುಗ್ಗಿನ ಶಕ್ತಿ ಆಗಲಿ ಅಂತ ಕೆಲಸ ಮಾಡಿದ್ದಾರೆ. ಭೂ ಅಂದ್ರೆ ಭವನ ಭೂ ಆಗೋದು ಅಂತ, ಸಮರ್ಥವಾಗಲಿ ಅಂತ. ಅಭೂಹು ಅನ್ನೋದಕ್ಕೆ ಆಭೂ ಮಾಡಿದೆ, ಸಮರ್ಥವಾಗದೇ ಇರಲಿ ಅಂದ್ರೆ ಮೊಂಡಾಗಲಿ. ಆ ಖಡ್ಗವು ಕೂಡ ಇವನಿಗೆ ಇವನ್ ಏನು ಮಾಡದೇ ಇರಲಿ.
ಅದೇ ಅಭೂಹು ಆಗ್ಬೇಕು, ದೀರ್ಘ ಛಾಂದಸ. ಆ ಭೂಹು ಮಾಡಿ, ಭೂಹು ಅಂದ್ರೆ ಆಗೋದು ಅಂತ. ಖಡ್ಗವು ಇವನ ವಿಷಯಕ್ಕೆ ನಡೆಯಲಿ ಅಂತ, ಇವನ ವಿಷಯಕ್ಕೆ ಖಡ್ಗವು ನಡೆಯದೇ ಇರಲಿ, ಖಡ್ಗದಿಂದಲೂ ಇವನಿಗೆ ಏನು ಆಗದೇ ಇರಲಿ ಅಂತ ತಾತ್ಪರ್ಯ. ಶಿವನ ಖಡ್ಗದಿಂದಲೂ ಮೀನಮ್ಮನ ಇದು ಮಾಡೋ, ಶಿವನ ಖಡ್ಗದಿಂದಲೂ ಇವನಿಗೆ ಯಾವುದೇ ಹಿಂಸೆ ಆಗದೇ ಇರಲಿ. ಇದು ನಾವು ನಮಗ್ ಕೇಳ್ಕೊಳ್ಳೋದ ಗುರುಗಳೇ, ನಮ್ಗೆ ಹಿಂಸೆ ಆಗದೆ ಇರ್ಲಿ ಎಲ್ಲ ನಮ್ಗೆ ಅಂತ. ಹೌದು, ಭಕ್ತ ಕೇಳ್ತಿದ್ದಾನೆ, ನಮಗಾಗಲಿ ಅಂತ ಕೇಳ್ಕೊಳ್ತಿರೋದು. ನಹ ಅಂತ ಅಧ್ಯಯನ ಮಾಡ್ಕೋಬೇಕು. ನಹ ಅಂತ ಒಂದು ಅಧ್ಯಯನ ಮಾಡಿಕೊಂಡು ನಮಗೆ ಆ ಕಪರ್ಜಿಯಾನ ಜಟಾಜೂಟನ ಧನುಸ್ಸು ಬಾಣವಿಲ್ಲ, ತುದಿ ಇಲ್ಲ, ಅದು ಹೆದೆ ಇಲ್ಲದ್ದಾಗಲಿ, ಬಾಣವಾದ ಬೆತ್ತಳಿಕೆ ಕೂಡ ಮೊಂಡಾದ ಬಾಣಗಳನ್ನು ಹೊಂದಿದ್ದಾಗಿರಲಿ, ಇವನ ಖಡ್ಗವೂ ಕೂಡ ನಮ್ಮ ವಿಷಯಕ್ಕೆ ಸಮರ್ಥವಾಗದೇ ಇರಲಿ, ತನ್ನ ಪ್ರಭುತ್ವವನ್ನ ನಮ್ಮ ವಿಷಯಕ್ಕೆ ನಡೆಸದೇ ಇರಲಿ, ಇವನ ಇಶವ ಬಾಣಗಳು ನಮ್ಮ ವಿಷಯಕ್ಕೆ ನಮಗೆ ಏನೂ ಮಾಡದೇ ಇರಲಿ. ಅನೇಶನ್ನಸ್ಯ ಇಶವ ಬಾಣಗಳು ಅನೇಶನ್, ಈಶನ್ನೆಲ್ಲ ಒಡೆಯರು, ಈ ಸಮರ್ಥರಾಗದೇ ಇರಲಿ. ಖಡ್ಗವೂ ಕೂಡ ನಮ್ಮ ವಿಷಯಕ್ಕೆ ಏನೂ ಮಾಡದೇ ಇರಲಿ. ಸಾಮಾನ್ಯ ಎಲ್ಲಾ ಮಂತ್ರದಿಂದ ಬಿಲ್ಲು, ಬಾಣ, ಖಡ್ಗ ಇದನ್ನೇ ಸ್ತೋತ್ರ ಮಾಡ್ತಿದ್ದಾರೆ. ಅದು ನಮಗೆ ತೊಂದರೆ ಮಾಡದೇ ಇರಲಿ, ತೊಂದರೆ ಮಾಡದೇ ಇರಲಿ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ? ಹೋಗೋಣ. ಯಾತೆ ಹೇತಿರ್ಮೇಢೋಷ್ಟಮ ಭೂಪತೆ ಸನುಃ ದಯಾಸ್ಮಾನ್ ವಿಶ್ವತಸ್ತ್ವಮಯಕ್ಷ್ಮಯ ಪರಿಭುಜ ಯಾ ತೇ ಹೇತಿಃ ಮೇಢೋಷ್ಟಮ ಹಸ್ತೆ ಬಭೂವ ತೇ ಧನುಃ ದಯಾಃ ದಯಾ ಇಲ್ಲ ದಯಾ ಅಸ್ಮಾನ್ ವಿಶ್ವತಃ ತ್ವಂ ಅಯಕ್ಷ್ಮಯ ಪರಿಭುಜ. ಪರಿಭುಜ ಭುಜ ಪರಿಭುಜ ಇದೆ. ಪರಿಭುಜ ಅಂತ ಅದು ಇದ್ರಲ್ಲಿ ಬಂದ ವೇದದಲ್ಲಿ ಪರಿಭುಜ ಆಗಿದೆ, ಭಾಗವತ ಬಂದಿದೆ. ಪರಿಭುಜ ಅಂತ ಶ್ರೇಷ್ಠ, ಕಾಪಾಡು ಅಂತ, ಭುಜ ಪಾಲನ ಅಂದ್ರೆ. ಹೇ ಮೀಢುಷ್ಟಮ, ಇಷ್ಟಾರ್ಥವನ್ನು ಸುರಿಯುವಾತನೆ. ಮೀಢುಷ್ಟರ ಮೀಢುಷ್ಟಮ, ಇಷ್ಟಾರ್ಥವನ್ನು ಸುರಿಯೋದು ಮೀಢು, ಹೆಚ್ಚಾಗಿ ಮೀಢುಷ್ಟರ, ಮೀಢುಷ್ಟಮ ಇವನು. ಭಕ್ತರ ಎಲ್ಲಾ ಇಷ್ಟಾರ್ಥವನ್ನು ಹೆಚ್ಚಾಗಿ ಸುರಿಸುವಾತನೇ, ಪೂರೈಸುವಾತನೇ. ಹೇ ರುದ್ರದೇವನೇ, ಯಾವ ಹೇತಿ ಹಿಂದೆ ನಿನ್ನ ಆಯುಧವಿದೆಯೋ, ಏನೇನು ಅದಿಲ್ಲ, ಡಮರ ಶೂಲ ಚಾಪ ಗಾಣ ಗಜಾ ಶಕ್ತಿ ಭಿಂಡಿ ಪಾರ ತೋಮರ ಮುಸಲ ಮುದ್ಗಲ ಇದೆಯಲ್ಲ, ಅದೆಲ್ಲ ಹೇತಿಯಿಂದ ಆಯುಧಗಳು ಅಂತ. ಹೇತಿ ಶಬ್ದಕ್ಕೆ ಆಯುಧಗಳು ಅಂತ ಅರ್ಥ. ಯಾವ ನಿನ್ನ ಆಯುಧಗಳುಂಟೋ, ತೇ ನಿನ್ನ ಹಸ್ತೆ ಕೈಯಲ್ಲಿ ಬಭುವ ಇದೆಯೋ, ತೇ ಆ ನಿನ್ನ ಕೈಯಲ್ಲಿ ಧನುಹು ಮತ್ತು ಬಿಲ್ಲು ಕೂಡ ಏನಿದೆಯೋ, ಅಂದ್ರೆ ನಿನ್ನ ಕೈಯಲ್ಲಿ ಬಿಲ್ಲು ಏನಿದೆ ಮತ್ತು ಧನು ಇದು ಆಯುಧಗಳು ಏನಿದೆ, ನಿನ್ನ ಕೈಯಲ್ಲಿ ಆಯುಧಗಳು ಏನೇನಿದೆ, ನಿನ್ನ ಕೈಯಲ್ಲಿ ಬಿಲ್ಲು ಏನಿದೆ. ಹೇ ಮೀಢುಷ್ಟಮನೆ, ಇಷ್ಟಾರ್ಥವನ್ನು ಸುರಿಸುವಂತಹ ಪರಮೇಶ್ವರನೇ, ಅದು ದಯಾ ಅವುಗಳಿಂದ ಅಸ್ಮಾನ್ ನಮ್ಮನ್ನ ವಿಶ್ವತಃ ಎಲ್ಲಾ ಕಡೆಯಿಂದಲೂ ತ್ವಂ ನೀನು ಅಯಕ್ಷ್ಮಯ, ಯಕ್ಷ್ಮ ಅಂದ್ರೆ ಕಾಯಿಲೆ ಅಥವಾ ತೊಂದರೆ, ರೋಗ ಬಾಧೆಗೆ ಕಾರಣವಾಗದೆ ನಮ್ಮನ್ನ ಪರಿಭುಜ ಕಾಪಾಡುವನಾಗು. ವಿಶ್ವತಃ ಎಲ್ಲವನ್ನು ಕಾಪಾಡು. ಯಕ್ಷ್ಮ ಅಂದ್ರೆ ಕಾಯಿಲೆ, ಅಯಕ್ಷ್ಮಯ ಅಂದ್ರೆ ರೋಗ ಭಯ ಕಾರಣವಾಗದೆ, ರೋಗವೆಂಬ ಭಯಕ್ಕೆ ಕಾರಣವಾಗದೆ, ತಯಾ ಆ ಬಿಲ್ಲಿನಿಂದಲೂ ಮತ್ತು ಆ ಆಯುಧಗಳಿಂದಲೂ ನೀನು ನಮ್ಮನ್ನ ವಿಶ್ವತಃ ಪರಿಭುಜ ಎಲ್ಲಾ ಕಡೆಯಿಂದಲೂ ಕಾಪಾಡೋ. ರುದ್ರಸ್ಯ ಹೇತಿ ಪರಿವೋವೃಣಸ್ತೋ ಅಂತ ಆಗುತ್ತದೆ. ರುದ್ರನ ಆಯುಧವು ಸುತ್ತಲೂ ದೂರದಲ್ಲಿ ಕಾಪಾಡಲಿ ಹೋಗಿ ಈ ಕ್ಷೇತ್ರದಲ್ಲಿ. ರುದ್ರಸ್ಯ ಹೇತಿ ಪರಿವೋವೃಣತ್ಯುಚ್ಚಾಹ ರುದ್ರಾದೇವೈನಾಶ್ಚಾಯತೆ, ಏನಾಹ ಗಾವಃ ರುದ್ರಾದೇವ ತ್ರಾಯತೆ, ಕಾಪಾಡಲ್ಪಡುತ್ತವೆ. ಅದೇ ರೀತಿ ಶಿವನಲ್ಲಿ ಅನೇಕ ಪ್ರಕಾರವಾದಂಥ ಧನಸ್ಸುಗಳು ಇದೆಯಂತೆ. ಯಾಕಂದ್ರೆ ಈ ವಿಶ್ವಾಮಿತ್ರರು ಕೂಡ ಶಿವನಿಂದಲೇ ಅನೇಕ ಅಸ್ತ್ರಗಳನ್ನೆಲ್ಲ ತಗೊಂಡ್ರು ತಪಸ್ ಮಾಡಿ. ಪರಶುರಾಮನು ಶಿವನಿಂದಲೇ ಎಲ್ಲಾ ಅಸ್ತ್ರವಿದ್ಯೆಯನ್ನು ಸಂಪಾದನೆ ಮಾಡ್ಕೊಂಡ್ರು. ಒಂದು ಅಸ್ತ್ರವಿದ್ಯೆಗೆ ಪರಮಾಚಾರ್ಯ, ಮೂಲ ಆಚಾರ್ಯ ಶಿವ. ಸಮಸ್ತ ಅಸ್ತ್ರಗಳಿಗೂ ಇದಾಗಿದ್ದಾನೆ. ಅರ್ಜುನ ಪಾಶುಪತದಿಂದ ಅವನಿಂದಾನೆ.
ಹಾಗೆ ಮುಂತಾರ್ಥ ಆಯ್ತಾ? ಇನ್ನೊಂದ್ಸಲ ಹೇಳ. ಮೀಢುಷ್ಟಮ, ಮೀಢು ಅಂದ್ರೆ ಇಷ್ಟಾರ್ಥ ಸುರಿಸುವಾತವನದಲ್ಲಿ ತಮ ಹೆಚ್ಚಾಗಿ ಸುರಿಸುವಾತವನಾದ ಹೇ ಪರಮೇಶ್ವರನೇ, ಯಾ ಹೇತಿ ಹೀರಿ ಯಾವ ಆಯುಧವು ನಿನ್ನ ತವ ಹಸ್ತೆ ನಿನ್ನ ಕೈಯಲ್ಲಿ, ತೇ ಹಸ್ತೆ ನಿನ್ನ ಕೈಯಲ್ಲಿ ಇರುತ್ತದೆಯೋ, ಬಹುವನ ಭವದಿದೆಯೋ, ಮತ್ತು ತೇ ಧನು ಕೈಯಲ್ಲಿ ಧನುಸ್ಸನ್ನು ಯಾವುದು ಇಟ್ಕೊಂಡಿದೆಯೋ, ತಯ ಅದರಿಂದ ನಮಗೆ ಅಸ್ಮಾನ್ ನಮ್ಮನ್ನ ವಿಶ್ವತಃ ಪರಿಭುಜ ಎಲ್ಲಾ ಕಡೆಯಲ್ಲೂ ಕಾಪಾಡು. ಹೇಗೆ? ಅಯಕ್ಷಮಯ ರೋಗಾದಿಗಳನ್ನು ಉಂಟು ಮಾಡದೇ ಇರುವ ರೀತಿಯಿಂದ. ಯಕ್ಷಮ ಅಂದ್ರೆ ಕಾಯಿಲೆ, ಯಾವ ಕಾಯಿಲೆಯೂ ರೋಗಬಾಧೆಯೂ ಉಂಟಾಗದೇ ಇರುವ ರೂಪದಿಂದ ನಮ್ಮನ್ನು ಕಾಪಾಡು ನೀನು. ಯಾವ ರೋಗಬಾಧೆಯೂ ಬರಬಾರ್ದು, ಯಾವ ಪೀಡಿಯೂ ಬರಬಾರ್ದು. ಟ್ಯೂಮರ್ ಆಗಿದ್ರೆ ಅದೆಲ್ಲ ವಾಸಿ ಆಗ್ಬಿಡ್ಬೇಕು. ಏನ್ ಕಾಯಿಲೆ ಇದು ಹೋಗ್ಬಿಡ್ಬೇಕು. ಟ್ಯೂಮರ್ ಇರಬಾರ್ದು, ಕ್ಯಾನ್ಸರ್ ಇರಬಾರ್ದು, ಸೀರಿಯಸ್ ಇರಬಾರ್ದು. ಪರಮೇಶ್ವರ ಕಂಡು ಬಿಟ್ಟ ಅಂದ್ರೆ ಒಂದು ನಿಮಿಷ ಮಾತ್ರಕ್ಕೆ ಪರಿಹಾರ ಬಿಡುತ್ತೆ. ಎಷ್ಟೊತ್ತು ಅವನು ಯಕ್ಷಮ ಅಂದ್ರೆ ಕಾಯಿಲೆಗಳಿಂದ ಕಾಪಾಡು, ಕಾಯಿಲೆ ಬಿಡಿಸು ಅಂತ ಅವನನ್ನ ಪ್ರಾರ್ಥನೆ ಮಾಡಿದ್ದ ಪಕ್ಷದಲ್ಲಿ ನಮ್ಮ ಪ್ರಾರ್ಥನೆ ಅವನಿಗೆ ಮುಟ್ಟಿತು. ಅವನು ಹೋಗ್ಬಿಟ್ಟ ಅಂತಂದ್ರೆ ಭಕ್ತ ಕೃತಾರ್ಥ, ಗೆದ್ದ ಅವನು. ಅಯಕ್ಷಮಯ ಪರಿಭುಜ, ಈ ಕಾಯಿಲೆಗಳಿಂದ ನಮ್ಮನ್ನು ಕಾಪಾಡುವ ನಾವು. ಅವುಗಳಿಂದ ತಯಾ ಅಸ್ಮಾನ್ ಪರಿಭುಜ, ಆ ಆಯುಧಗಳಿಂದಲೂ ನಮ್ಮನ್ನು ಕಾಪಾಡುವ ನಾವು. ಪರಿಯಿಂದ ಎಲ್ಲಾ ಕಡೆಯಿಂದಲೂ ಅಂತ, ಸುತ್ತಲಿನಿಂದಲೂ ಅಂತ. ಪರಿ ಸಮಂತಾತ್, ಪರಿ ವಿಶೇಷಣ ಸುತ್ತಲಿಂದ ಎಲ್ಲಾ ಕಡೆಯಿಂದಲೂ ಕಾಪಾಡು. ಇನ್ನೊಂದ್ಸಲ ನಮಸ್ತೆ ಅಸ್ತ್ವಾಯುಧಾಯ ತಥಾಯ ಧೃಷ್ಣವೇ ಉಗಾಭ್ಯಾಂ ಉದಯೇ ನಮೋ ಬಾಹುಭ್ಯಾಂ ತವ ಖಂಡನೆ ನಮಃ ತೇ ಅಸ್ತು ಆಯುಧಾಯ ಅನಾತತಾಯ ಧೃಷ್ಣವೇ ಉಭಾಭ್ಯಾಂ ಉತ ತೇ ನಮಃ ಬಾಹುಭ್ಯಾಂ ತವ ಧನ್ವನೆ. ಹೇ ರುದ್ರ ಅಂತ ಅಧ್ಯಾಯ ಮಾಡ್ಕೋಬೇಕು. ಹೇ ರೀ ರುದ್ರನೇ, ಅನಾತತಾಯ ಧೃಷ್ಣವೇ ಆಯುಧಾಯ. ಆತತಾಯನ ಪ್ರಯೋಗ ಮಾಡಿದ್ದು ಅಂತ. ಅನಾತತಾಯನ ಪ್ರಯೋಗ ಮಾಡದೇ ಇರುವಂತಹ ಧೃಷ್ಣವೇ ಅಂದ್ರೆ ಸಮರ್ಥವಾದ. ತೇ ಆಯುಧಾಯ, ನಿನ್ನ ಆಯುಧಕ್ಕೆ ನಮಃ ಅಸ್ತು ನಮಸ್ಕಾರವಿರಲಿ. ಅಲ್ಲ, ತನು ವಿಸ್ತಾರ ಧಾತು, ತನೋದಿನ ಉಂಟು ಮಾಡೋದು ಅಂದ್ರೆ ಪ್ರಯೋಗ ಮಾಡುವುದು ಅಂತ. ಅನಾತತಾಯ ನೀನು ಪ್ರಯೋಗ ಮಾಡಿಲ್ಲ. ಸಮಸ್ತ ಆಯುಧಗಳನ್ನು ಸಮಸ್ತ ಅಸ್ತ್ರಗಳನ್ನು ಎಲ್ಲ ಇಟ್ಕೊಂಡಿದ್ದಾನೆ. ಅದೇ ಪ್ರಯೋಗಿಸದೇ ಇರುವ ವ್ಯಾಪಿ ಎಲ್ಲಾ ಕಡೆ ತುಂಬಿಕೊಂಡಿರುವ ಧೃಷ್ಟವೇನೆ ಯಾರನ್ನು ಹೊಡೆಯೋದಕ್ಕೂ ಸಮರ್ಥ. ಅದು ಧೃಷ್ಟು ಅಂದ್ರೆ ಸಮರ್ಥವಾದ ಅಂದ್ರೆ ಗಟ್ಟಿಯಾದ. ಅನಾಥತಾಯ ಅಂದ್ರೆ ಇದು ಪ್ರಯೋಗ ಮಾಡದ, ಬಳಸದೇ ಇರುವ, ಉಪಯೋಗಿಸದೇ ಇರುವ ಆಯುಧಾಯ. ಆಯುಧಗಳಿದೆಯಲ್ಲೇ ಆ ಆಯುಧಕ್ಕೆಲ್ಲ ನಮಸ್ಕಾರ. ಅದ ಮುಂಚೆ ನಮಸ್ಕಾರ ಮಾಡ್ಬಿಟ್ಟು ಇನ್ನು ಬಳಸೋದೇ ಇಲ್ಲ, ಪ್ರಯೋಗ ಮಾಡೋದೇ ಇಲ್ಲ, ನಮ್ಗೆ ಬರೋದೇ ಇಲ್ಲ ಅಂತ. ಹಾಗಾದ್ರೆ ಪ್ರಯೋಗ ಮಾಡಿದಕ್ಕೆ ನಮಸ್ಕಾರ ಇಲ್ವಾ ಅಂತ ತರ್ಕ ಮಾಡಬೇಡಿ. ಪ್ರಯೋಗ ಮಾಡದೇ ಇರೋ ಆಯುಧಕ್ಕೆ ನಮಸ್ಕಾರ ಅಂದ್ರೆ ಪ್ರಯೋಗ ಮಾಡಿದ್ದಕ್ಕೆ ನಮಗೆ ಹೊಡೆದಿದ್ದಂತಹ ಆಯುಧಕ್ಕೆ ನಮಸ್ಕಾರ ಬೇಡವಾ ಅಂತ ಹಾಗೆ ಕೇಳಬೇಡಿ. ಅದು ಆ ಪ್ರಯೋಗವೇ ಮಾಡಬೇಡ. ಅದು ನನ್ನ ವಿಷಯಕ್ಕೆ ಅದು ಯಾವಾಗಲೂ ಅದು ಶಾಂತವಾಗಿರಲಿ ಅನ್ನೋದೇ ಭಕ್ತನ ಅಪೇಕ್ಷೆ. ಹಾಗಾಗಿ ಪ್ರಯೋಗಿಸದೆ, ಅನಾಥತಾಯನ ಪ್ರಯೋಗಿಸದೇ ಇರುವ ಧೃಷ್ಟವೇದ ಸಮರ್ಥವಾದ ಅತೇ ಆಯುಧಾಯ, ನಿನ್ನ ಆಯುಧಕ್ಕೆ ನಮಃ ಅಸ್ತು ನಮಸ್ಕಾರವಿರಲಿ. ಉತ ಅಂದ್ರೆ ಅಷ್ಟೇ ಅಲ್ಲದೆ ಮತ್ತು ತೇ ನಿನ್ನ ಉಭಾಭ್ಯಾಂ ಬಾಹುಭ್ಯಾಂ ನಮಃ, ನಿನ್ನ ಎರಡು ತೋಳ ಎರಡು ಇದಕ್ಕೂ ಅಷ್ಟಲ್ಲ. ತವ ಧನ್ವನೇ ನಮಃ, ನಿನ್ನ ನಮಸ್ಕಾರ, ನಿನ್ನ ಧನುಸ್ಸಿಗೂ ನಮಸ್ಕಾರ, ನಿನ್ನ ತೋಳಿಗೂ ನಮಸ್ಕಾರ. ಆರಂಭದಲ್ಲಿ ಮೊದಲೇ ಮಂತ್ರ ಅದೇ, ನಮಸ್ತೆ ರುದ್ರ ಮನ್ಯವ ಉತೋ ತೈಷವೇ ನಮಃ, ನಮಸ್ತೆ ಸುಧನ್ವನೇ ಬಾಹುಭ್ಯ. ಅಲ್ಲೂ ಅದೇ ಬಂತು, ನಿನ್ನ ಧನುಸ್ಸಿಗೂ ನಮಸ್ಕಾರ, ತೋಳಿಗೂ ನಮಸ್ಕಾರ. ಅದು ಮತ್ತೆ ಜ್ಞಾಪಕ ಮಾಡ್ಕೋತಾ ಇದ್ದಾನೆ ಪೂರ್ವ ಇದು ಭಕ್ತ. ಪರಮೇಶ್ವರ ನಿನ್ನ ತೋಳುಗಳಿಗೂ ನಮಸ್ಕಾರ ಕಣಪ್ಪ, ನಿನ್ನ ಧನುಸ್ಸಿಗೂ ನಮಸ್ಕಾರ ಕಣಪ್ಪ, ಮತ್ತು ನಿನ್ನ ಆ ಪ್ರಯೋಗ ಮಾಡದೇ ಇರುವ ಸಮರ್ಥವಾದ ಆಯುಧಕ್ಕೂ ನಮಸ್ಕಾರ, ಎಲ್ಲಕ್ಕೂ ನಮಸ್ಕಾರ. ಅಷ್ಟೇ ಇಲ್ಲ, ನಿನ್ನ ಧನ್ವನಃ ಅಂದ್ರೆ ಧನುಸ್ಸಿನ ಮತ್ತು ಹೇತಿ ಹೀನ ಆಯುಧವು ಏನಿದೆ, ಧನುಸ್ಸಿನ ಮತ್ತು ಆಯುಧಗಳಿದೆ. ಅಸ್ಮಾನ್ ನಮ್ಮನ್ನು ವಿಶ್ವತಃ ಪರಿವೃಢಕ್ಸು, ಎಲ್ಲಾ ಕಡೆಯಿಂದಲೂ ಕಾಪಾಡಲಿ. ಅಥವಾ ಬಿಡಿ ಆಗ್ಲಿಲ್ವಾ? ಅದು ಆಗಿಲ್ಲ, ಓದಿಲ್ವಾ? ಓದೇ ಇಲ್ಲ. ಭಾಭ್ಯಾಮ ಆಯ್ತಾ ಮಂತ್ರ? ನಮಸ್ತೆ ಆಯುಧಾಯ ಭಾಭ್ಯಾಮ ಆಯ್ತು. ಪರಿತೆ ಧನ್ವನೋ
परि ते धन्वनः हेतिः अस्मान् वृणक्तु विश्वतः अथो यः विशुद्धिः तव आरे अस्मत् नीति देहि तम ತಮ್ ಹೇ ವೃದ್ಧನ ಅಧ್ಯಯನ ಮಾಡ್ಕೊಳ್ಳಿ. ಎಲ್ಲಿ ವೃದ್ಧನೇ ತೇ ನಿನ್ನ ಧನ್ವನಃ ಅಂದ್ರೆ ಧನುಷ್ಯ ನಿಮಿತ್ತವಾದ ಹೇತಿ ಅಂದ್ರೆ ಧನುಸ್ಸೆಂಬ ಹೇತಿ ಮಾಡು. ಅದು ಹೇತಿನ ಆಯುಧ ಅಂತ ಅರ್ಥ ಮಾಡಿದ್ದಾರೆ. ಇಲ್ಲಿ ಹೇತಿನ ಹಿಂಸೆ ಅಂತ ಅರ್ಥ ಮಾಡಿದ್ದಾರೆ. ಇಬ್ರು ಬಾಣದ ತುದಿಗೆ ಹೇತಿ ಅಂತ ಅರ್ಥ ಮಾಡಿದ್ದಾರೆ, ಹಿಂಸೆ ಅಂತ ಅರ್ಥ ಮಾಡಿದ್ದಾರೆ. ಹಿಂದೆ ಹೇತಿಯಿಂದ ಆಯುಧ ಅಂತ ಅರ್ಥ ಮಾಡಿದ್ರು. ಒಂದ್ ಕಡೆ ಒಂದ್ ಅರ್ಥ ಮಾಡಿದ್ರೆ ಇಟ್ಕೊಳ್ಳೋದು ಬೆಸ್ಟು, ಒಂದೊಂದ್ ಕಡೆ ಒಂದೊಂದು ಅರ್ಥ ಮಾಡಿದ್ರೆ ಗ್ಯಾಪ್ ಇಟ್ಕೊಳಕ್ಕಾಗಲ್ಲ. ಹಾಗಾದ್ರಿಂದ ನಿನ್ನ ಹೇತಿನ ಆಯುಧವು ಮತ್ತು ಧನ್ವನಃ ಧನುಸ್ಸಿನ ಒಂದು ಅಭಯವು ಅಸ್ಮಾನ್ ನಮ್ಮನ್ನ ವಿಶ್ವತಃ. ಅದೇ ಧನ್ವನಃನ ಪಂಚಮ ಕೊಡಿ. ಧನ್ವನಃ ಧನುಸ್ಸಿನ ದಶೆಯಿಂದ ಧನುಸ್ಸಿನ ಸಕಾಶದಿಂದ ಯಾವ ಭಯ ಉಂಟಾಗುತ್ತೆ ಅದು. ಹೇತಿಯಿಂದ ಆಯುಧವು ಏನುಂಟು ಹೌದು ಅದೆಲ್ಲವೂ ಅಸ್ಮಾನ್ ನಮ್ಮನ್ನ ವಿಶ್ವತಃ ಎಲ್ಲಾ ಕಡೆಯಿಂದಲೂ ಅಂದ್ರೆ ಎಲ್ಲಾ ರೀತಿಯಿಂದ ಪರಿವೃಣತ್ವವನ್ನು ಕಾಪಾಡಲಿ ಅರ್ಥ ಮಾಡ್ಬೋದು. ಅದು ಅದು ದೂರವಾಗಿರಲಿ, ಅದನ್ನ ಧನುಸ್ಸು ನಿನ್ನ ಆಯುಧವು ನಮ್ಮಿಂದ ದೂರವಾಗಿರಲಿ ಅಂತ ಅರ್ಥ ಮಾಡ್ಬೋದು. ಅಸ್ಮಾನ್ ಅಸ್ಪಷ್ಟ ಅಂತ ಅರ್ಥ ಮಾಡ್ಬೋದು. ನಮ್ಮಿಂದ ಪರಿವರ್ಣತ್ವ ದೂರವಾಗಿರಲಿ. ಧನುಸ್ಸಿನ ಒಂದು ತುದಿನ ಶಾರ್ಪ್ ಅರ್ಥ ಮಾಡಿದ್ದಾರೆ. ಧನುಸ್ಸಿನ ತುದಿ ಹಿಂಸೆ ಮಾಡುವ ಭಾಗವು ಅಂತ ಹಿಂಸೆ ಮಾಡಿದ್ದಾರೆ. ಧನ್ವನಹನಿಗೆ ಧನ್ವನ ಬಿಲ್ಲಿನ ಷಷ್ಠಿ ಮಾಡಿದ್ದಾರೆ. ಧನು ಸಂಬಂಧವಾದ ಬಾಣ ರೂಪವಾದ ಆಯುಧವು ಹಂಗ್ ಮಾಡಿ ಅದು ಹಂಗ್ ಮಾಡಿಲ್ಲ. ಧನುಸ್ಸಿನ ಧನುಸ್ ಸಂಬಂಧ ಅಂದ್ರೆ ಧನುಸ್ಸಿನ ತುದಿಯಲ್ಲಿ ವಂಶಖಂಡ ಸೇರಿಸಲ್ಲ ಆ ಆಯುಧವನ್ನು ಮಾಡ್ಕೋಬೇಕು. ಅದು ಏನಾಗುತ್ತೆ ಅಂದ್ರೆ ಧನ್ವನಃ ಹೇತಿ ಅದಕ್ಕೆ ಸಂಬಂಧಪಟ್ಟ ಹೇತಿನಾಗುತ್ತೆ. ಹೌದು, ಧನುಸ್ಸಿಗೆ ಸಂಬಂಧಪಟ್ಟ ಆ ಹೇತಿಯಿಂದ ಆ ತುದಿಯ ಭಾಗ ಏನುಂಟೋ ಆಯುಧ ಏನುಂಟೋ ಶಾರ್ಪ್ ಅದು ಅಸ್ಮಾನ್ ನಮ್ಮನ್ನ ವಿಶ್ವತಃ ಎಲ್ಲಾ ಪ್ರಕಾರದಿಂದಲೂ ಪರಿವೃಣಕ್ತು ಅಂದ್ರೆ ಹಿಂಸೆ ಮಾಡದೇ ಇರಲಿ, ದೂರದಲ್ಲಿರಲಿ, ಅದು ನಮಗೆ ಅಗೋಚರವಾಗಿರಲಿ ಅಂತ ಅರ್ಥ. ಅಥೋ ಅಂದ್ರೆ ಅಷ್ಟೇ ಅಲ್ಲದೆ ಮತ್ತು ಏನಪ್ಪಾ ಅಂದ್ರೆ ತವ ನಿನ್ನ ಯಹಾನ ಯಾವ ವಿಶುದ್ಧಿ ಅಂದ್ರೆ ಬತ್ತಳಿಕೆ ಉಂಟೋ ತಮ್ ಅದನ್ನ ನಮ್ಮಿಂದ ಆರೇ ನಿಧೇಹಿ ಆರೇ ದೂರದಲ್ಲಿ ನಿಧೇಹಿ ಇಟ್ಬಿಡು. ನಮ್ಗೆ ಕಾಣದೇ ಮಾಡ್ಬಿಡು. ನೀನ್ ಬತ್ತಳಿಕೆ ಕಾಣೋದು ಬೇಡ, ನೀನ್ ಬಿಲ್ಲು ಕಾಣೋದು ಬೇಡ, ನೀನ್ ಬಾಣ ಕಾಣೋದು ಬೇಡ, ನೀನ್ ಖಡ್ಗ ನೀನೊಬ್ಬನೇ ಕಾಣೋದು ಸಾಕು. ನೀನೊಬ್ಬ ನಿಂತ್ಕೋ, ಶಾಂತನಾಗಿ ತೋರು, ನೀನ್ ನಗುನಗುತ್ತಾ ಇರು, ಆನಂದ ಮೂರ್ತಿಯಾಗಿರು, ನನಗೆ ಎಲ್ಲಾ ಇಷ್ಟಾರ್ಥವನ್ನು ಸುರಿಸುವನಾಗು, ನನಗೆ ಚಿತ್ತ ಸಮೃದ್ಧಿ ಶಾಂತಿಯನ್ನು ಕೊಡು, ನನಗೆ ಭಕ್ತಿ ಜ್ಞಾನ ವೈರಾಗ್ಯ ಕೊಟ್ಟು ಕಾಪಾಡು ಅಂತ ಹೇಳಿ ಈ ರೀತಿ ಇರು ಸಾಕು. ನಿನ್ನ ಆಯುಧಗಳು ನಿನ್ನ ಎಲ್ಲ ದೂರ ಇಡಪ್ಪ, ನಮಗೆ ತೋರಿಸ್ಬೇಡ, ನಮಗೆ ಭಯ ಆಗತ್ತೆ, ನಮಗಿಂತ ದೂರ ಇದೆ. ಆರೇ ವಿಧೇಹಿ ಆರೇ ದೂರೇ ದೂರದಲ್ಲಿ ಅದನ್ನು ಇಡುವನಾಗೋ. ಇಲ್ಲಿಗೆ ಮೊದಲನೇ ಅನ್ನುವ ಅಕ್ಕ ಮುಗೀತು. ಈಗ ಇಲ್ಲಿ ಮುಂದಕ್ಕೆ ಉಭಯತೋ ನಮಸ್ಕಾರ ಏಕತೋ ನಮಸ್ಕಾರ ಅಂತ ಮಂತ್ರ. ಇವ ನಮೋ ಹಿರಣ್ಯ ಬಾಹವೇ ನಾನ್ಯೇ ದಿಶಾಂಚ ಪತಯೇ ನಮಃ ಏನು ನಮಸ್ಕಾರ. ಅಲ್ಲಿ ನಮೋ ಭವಾಯ ಚ ಹೃದಯ ಚ ನಮಃ ಶರ್ವಾಯ ಚ ಪಶುಪ ಅದು ಒಂದೊಂದೇ ನಮಸ್ಕಾರ. ನಮಃ ನಮಃ ಅದೇ. ಉಭಯತೋ ನಮಸ್ಕಾರ ಏಕತೋ ನಮಸ್ಕಾರ ಅಂತ ಎರಡು ಕಡೆಯಿಂದಲೂ ಪರಸ್ಪರ ನಮಸ್ಕಾರ ಮಾಡೋ ಮಂತ್ರ. ಕೆಲವು ಮಂತ್ರಗಳಿಗೆ ಅಂದ್ರೆ ನಮೋ ಹಿರಣ್ಯ ಬಾಹವೇ ನಮಃ ಸಹಮಾನಾಯ ನಮಃ ವ್ಯಾಧಿನಿಭ್ಯ ಅಲ್ಲಿವರೆಗೆ ಅದು ಉಭಯತೋ ನಮಸ್ಕಾರ. ನಮೋ ಜ್ಯೇಷ್ಠಾಚ ಕನಿಷ್ಠಾಚ ನಮೋ ಅದೆಲ್ಲ ಏಕತೋ ನಮಸ್ಕಾರ. ಉಭಯತೋ ನಮಸ್ಕಾರ ಏಕತೋ ನಮಸ್ಕಾರ ಆ ಪರಮೇಶ್ವರನ ಇದರ ವಿಭೂತಿ. ಇದಿಷ್ಟು ಮೊದಲನೇ ಅಧ್ಯಾಯ. ವಿಶ್ವಲಕ್ಷ್ಮಿ ಮಾಡಿ ಗುರುಗಳೇ ಮಧ್ಯ ಒಂದ್ ಶ್ಲೋಕ ಇದೆಯಲ್ಲ, ನಮಸ್ತೆಸ್ತು ಭಗವನ್ ವಿಶ್ವೇಶ್ವರಾಯ ಅದು ವೃದ್ಧಾಧ್ಯಾಯಕ್ಕೆ ಸೇರಿದ್ದಲ್ಲ. ಅದನ್ನ ಪೌರಾಣಿಕವಾಗಿ ಶ್ಲೋಕ ಇಟ್ಕೊಂಡಿದ್ದಾರೆ. ಅದನ್ನ ಹೇಳ್ಬೋದು. ನಮಸ್ತೆ ಅಸ್ತು ನಿನಗೆ ನಮಸ್ಕಾರವಿರಲಿ. ಎಂಥ ನಿನಗೆ ವಿಶ್ವೇಶ್ವರಾಯ ವಿಶ್ವಕ್ಕೆಲ್ಲ ಒಡೆಯನಾಗಿರ್ತಕ್ಕಂಥ ನಿನಗೆ ನಮಸ್ಕಾರವಿರಲಿ. ವಿಶ್ವೇಶ್ವರಾಯ ಮಹಾದೇವಾಯ ದೊಡ್ಡ ದೇವನು ದೇವಾಧಿದೇವನಾಗಿರ್ತಕ್ಕಂಥ ನಿನಗೆ ನಮಸ್ಕಾರವು. ಮಹಾದೇವ ತ್ರೀಣಿ ಅಂಬಕಾನಿ ಯಸ್ಯ ಮೂರು ಕಣ್ಣುಳ್ಳವನಾದ ನನಗೆ ನಮಸ್ಕಾರವು. ಮೂರು ಪಟ್ಟಣಗಳು ಯಾರದ್ದು ತ್ರಿಪುರ ಸಂಹಾರಿ ಆ ಮೂರು ಕಬ್ಬಿಣ
ಚಿನ್ನ ಬೆಳ್ಳಿಯ ಕೋಟೆ ಕಟ್ಕೊಂಡಂತಹ ಇದು ಹಿರಣ್ಯ ಪ್ರವಾಸಿಗಳು ಅಂತ ಇದ್ದಂತೆ. ಅವ್ರನ್ನ ಸಂಹಾರ ಮಾಡಿದವನು ಪರಮೇಶ್ವರ ತ್ರಿಪುರ ಸಂಹಾರಿ. ತ್ರಿಕಾಗ್ನಿ 3 ಅಂದ್ರೆ ಗಾರಭತ್ಯ, ಆಹಾವನಿಯ, ದಕ್ಷಿಣಾಗ್ನಿ 3 ಅಗ್ನಿ ರೂಪದವನಾಗಿದ್ದಾನೆ. ತ್ರಿಕಾಲ ಅಂದ್ರೆ ಭೂತ ಭವಿಷ್ಯತ್ ಕಾಲ ರೂಪದವನಾಗಿ, ತ್ರಿಕಾಗ್ನಿ ಕಾಲ, ತ್ರಿಕಾಲಾಯ ತ್ರಿಕಾಗ್ನಿ ರೂಪಾಯ ಅಂತ 3 ಅಗ್ನಿ ರೂಪದವನು, 3 ಕಾಲ ರೂಪದವನು ಅಂತ. 3 ಅಗ್ನಿ ಅಂದ್ರೆ ಗಾರಭತ್ಯ, ದಕ್ಷಿಣಾಗ್ನಿ, ಆಹವನೀಯ. ತ್ರಿಕಾಲ ಅಂದ್ರೆ ಭೂತ ಭವಿಷ್ಯತ್ ವರ್ತಮಾನ ರೂಪದವನು, ತ್ರಿಕಾಗ್ನಿ ಕಾಲಾಯ. ಕಾಲವೆಂಬ ಅಗ್ನಿಯಾಗಿ ರುದ್ರನಾಗಿದ್ದಾನೆ, ಕಾಲಪುರುಷನಾಗಿ ಜಗತ್ತಿಗೆ ಭಯಂಕರನಾದವನು ಅಂತ. ನೀಲವಾದ ಕಪ್ಪಾದ ಕಂಠವನ್ನುಳ್ಳವನು, ಕಂಠವನ್ನು ಮೃತ್ಯುವನ್ನೇ ಗೆದ್ದವನು, ಮೃತ್ಯುವನ್ನು ಮೀರಿದವನು, ಮೃತ್ಯು ಇಲ್ಲದವನು, ಮೃತ್ಯು ಅತೀತನಾಗಿರ್ತಕ್ಕವನು, ಇಡೀ ವಿಶ್ವಕ್ಕೆಲ್ಲ ಜಗತ್ತಿಗೆಲ್ಲ ಒಡೆಯನಾಗಿರ್ತಕ್ಕಂಥವನು, ಯಾವಾಗಲೂ ಮಂಗಳ ಸ್ವರೂಪನು, ಯಾವಾಗಲೂ ಶಿವ ಸ್ವರೂಪನು, ಮಂಗಳ ಸ್ವರೂಪ, ಶಾಂತ ಸ್ವರೂಪನು, ಸುಖವನ್ನು ಉಂಟು ಮಾಡುವನು. ಶಂ ಕರೋತಿ ಶಂಕರ, ಭಕ್ತರಿಗೆ ಸುಖವನ್ನ ಆನಂದವನ್ನು ಉಂಟು ಮಾಡುವಂತಹ ಆ ಪರಮೇಶ್ವರಿಗೆ ಮತ್ತೊಮ್ಮೆ ಶ್ರೀಮದ್ ಕಾಂತಿಯುಕ್ತನಾದ ಸಮಸ್ತ ಐಶ್ವರ್ಯೋಪೇತನಾದ ಮಹಾದೇವನಿಗೆ ನಮಸ್ಕಾರವಿರಲಿ, ನಮಸ್ಕಾರವು ಅಂತ ಅದಕ್ಕೆ ಅರ್ಥ. ಸಾಕು, ಅದನ್ನಿಸ್ಬಿಡಿ. ನಮೋ ಹಿರಣ್ಯ ಬಾಹವೇ ಸೇನಾನ್ಯೇ ದಿಶಾಂಜಪತಿ ಬಳಿ ನಮಃ. ಎಲ್ಲಿ ರುದ್ರ ಎಲ್ಲಾ ತಾಕು ಹೇ ರುದ್ರ ಅಂತ ಅಧ್ಯಯನ ಮಾಡ್ಕೊಂಬಿಡಿ. ಎಲ್ಲಿ ರುದ್ರದೇವನೇ ನೀನು ಹಿರಣ್ಯ ಬಾಹು. ಅಲ್ಲಿ ಸಾಯಣಾಚಾರ್ಯರು ಬಾಹುವಿಗೆ ಹಿರಣ್ಯವನ್ನು ದಾನ ಮಾಡ್ಕೊಂಡವನು ಅಂತ ಅರ್ಥ ಮಾಡಿದ್ದಾರೆ. ಆದರೆ ಅವನ ಹಿರಣ್ಯದಂತೆಯೇ ಬಾಹುವುಳ್ಳವನು ಅಂತ. ಅವನು ಅಗ್ನಿ ರೂಪದವನಾದ ಪರಮೇಶ್ವರನು ಆ ಉರಿತಾ ಇದ್ರೆ ಆ ನಾಲಿಗೆ ಇದೆಯಲ್ಲ, ತೋರಣದಂತೆ ಚಾಚ್ಕೊಂಡಿದೆಯಲ್ಲ, ಅದು ಹಿರಣ್ಯದಂತೆ ಜ್ಯೋತಿರ್ಮಯವಾಗಿರ್ತಕ್ಕಂತಹ ಬಾಹುವುಳ್ಳವನು ಅಂತ ಅರ್ಥ ಮಾಡ್ತಾರೆ ದೇವರು. ಇವು ಸಾಯಣಾಚಾರ್ಯ ಮಾತ್ರ ತೋಳಿಗೆ ಒಂದು ಕೇಯುವನ್ನು ಕಟಕವನ್ನು ಹಾಕೊಂಡವನು ಅಂತ ಅರ್ಥ ಮಾಡಿದ್ದಾರೆ. ಹಿರಣ್ಯಂ ಬಾಹು ಯಶ ಸಹ ಮಾಡಿದ್ದಾರೆ. ಹಿರಣ್ಯ ರೂಪೋ ಬಾಹು ಯಶ ಮಾಡ್ಬೋದು. ಅಂದ್ರೆ ಹಿರಣ್ಯ ಸ್ಪರ್ಶು ಹಿರಣ್ಯಕೇಶ ಆಪಣಖ ಸರ್ವೇವ ಸುವರ್ಣ ಅಂತ ಹೇಳಿ ಆ ಛಾಂದೋಗ್ಯದಲ್ಲಿ ಐತಾಂತಿಕದ ಪುರುಷನನ್ನ ಅವನ ಗಡ್ಡ, ಕೂದು, ಮೀಸೆ ಎಲ್ಲ ಹಿರಣ್ಯ ಅಂತ ಹೇಳಿದಲ್ಲ, ಅಂದ್ರೆ ಜ್ಯೋತಿರ್ಮಯವಾಗಿದೆ ಅಂತ ಅರ್ಥ. ಅದು ಕರೆಕ್ಟ್. ಶಂಕರಾಚಾರ್ಯ ಹಾಗೆ ಅರ್ಥ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಸಾಯಣಾಚಾರ್ಯ ಯಾಕೆ ಹೀಗೆ ಅರ್ಥ ಮಾಡಿದ್ರು ಗೊತ್ತಾಗಲ್ಲ. ಆದ್ರೆ ಶಂಕರಾಚಾರ್ಯ ಅರ್ಥ ಮಾತ್ರ ಜ್ಯೋತಿರ್ಮಯವಾದಂತಹ ತೋಳುಳ್ಳವನಾದಂತಹ ಆ ಪರಮಾತ್ಮನಿಗೆ, ರುದ್ರದೇವನಿಗೆ ನಮಸ್ಕಾರವು. ಮತ್ತು ಸೂರ್ಯ ಅಂತ ತಗೊಂಡ್ರೆ ಕಿರಣಗಳ ಬಾಹು ಅಂತ ತಗೋಬಹುದಲ್ವಾ? ಯಾಕಂದ್ರೆ ನೆಕ್ಸ್ಟ್ ತಗೋಬಹುದು. ಕಿರಣಗಳೇ ಅವನ ಬಾಹುಗಳು. ಅದು ಹಿರಣ್ಯದಂತೆ ಜ್ಯೋತಿರ್ಮಯವಾದಂತಹ ಕಿರಣ ರೂಪವಾದ ಬಾಹುಗಳು ಅಂತ. ಆ ಕಿರಣಗಳಿಂದ ತಾನೆ ಅವನು ನೀರುಗಳನ್ನ ಎಳ್ಕೊಳ್ಳೋದು. ಕೈಯಿಂದ ಹೇಗೆ ನಾವು ಪುಸ್ತಕ ಪದಾರ್ಥ ತಗೊಳ್ತೀವೋ, ಕಿರಣಗಳಿಂದ ನೀರನ್ನು ತಗೊಳ್ತಾನೆ, ಅದನ್ನ ಕಿರಣಗಳನ್ನೇ ಬಾಹು ತಿಳ್ಕೋಬಹುದು. ಯಾಕಂದ್ರೆ ಮುಂದೆ ದಿಶಾಂಶ ಪತ ಅಂತ ಹೇಳಿರೋದ್ರಿಂದ ಸೂರ್ಯನಿಗೆ ಹೆಚ್ಚು ಸೂಟ್ ಆಗುತ್ತೆ ಅಂತ. ಸರಿ. ಐತಾತ್ಮಕ ಶ್ರೀರ್ಧ ರೂಪಿ ಅಂತ ಹೇಳೋದು ಅವನನ್ನ. ಅವನ ಅಗ್ನಿ ಅಂತ ವಿರಾಟ್ ರೂಪ ಹಿರಣ್ಯಗರ್ಭ ಅಂತ ಕೊಂಡಾಡ್ತಾರೆ. ಸೇನಾನ್ಯೇ ಅಂದ್ರೆ ಸೇನೆಗಳನ್ನು ನಡೆಸುವ ಆತನು ಅಂತ ಅರ್ಥ. ಸೇನಾನಿ ನಯತಿ ಇತಿ ಸೇನಾನ್ಯ, ಸೇನೆಗಳನ್ನು ನಡೆಸುವ ಆತನು, ಸೇನೆಗಳಿಗೆ ಧೈರ್ಯವನ್ನು ಕೊಡುವ ಆತನು. ಹಾಗಿರ್ತಕ್ಕಂತಹ ನಿನಗೆ ನಮಃ ನಮಸ್ಕಾರವು. ಚ ಮತ್ತು ದಿಶಾಂಪತಯೇ, ದಿಕ್ಕುಗಳಿಗೆ ಪತಿ ಅಂದ್ರೆ ದಿಕ್ಪತಿಗಳಾಗಿರ್ತಕ್ಕಂತಹ ಇಂದ್ರಾದಿಗಳಿಗೂ ಒಡೆಯನು ಅಂತ. ದಿಕ್ಪಾಲಕರಿಗಾರ ದಿಕ್ಪಾಲಕರು ಅವರಿಗೆಲ್ಲ ಒಡೆಯನಾಗಿರ್ತಕ್ಕವನು ನೀನು ಅಂತ. ಅಷ್ಟ ದಿಕ್ಪಾಲಕರು, ಅಷ್ಟ ದಿಕ್ಕು ಅಂತ ಏನಿದೆ ಅಷ್ಟಕ್ಕೂ ಒಡೆಯನಾಗಿರ್ತಕ್ಕವನು. ಅದ ದಿಕ್ಪಾಲ ರೂಪದವನು ಅಂತ ಮಾಡ್ಬೋದು. ದಿಕ್ಪಾಲ ರೂಪನು, ದಿಕ್ಪಾಲಕರಿಗೂ ಪಾಲಕನು, ದಿಕ್ಕುಗೂ ಪಾಲಕನು. ಹಾಗಿರ್ತಕ್ಕಂಥ ನನಗೆ ನಮಸ್ಕಾರವು. ನಮಃ ಇರಲಿ ಇದೆ. ಆಮೇಲೆ ಹರಿಕೆ ಪಶೂನಾಂ ಪತಯೇ ನಮಃ. ನಮಃ ವೃಕ್ಷೇಭ್ಯಃ ಹರಿಕೇಶೇಭ್ಯಃ ಪಶೂನಾಂ ಪತಯೇ ನಮಃ. ಹರಿಕೇಶ, ಹರಿನ ಹರಿದ್ವರ್ಣ, ಹಸಿರು ಬಣ್ಣದ ಕೂದಲುಳ್ಳವನು ಅಂತ. ಯಾಕೆಂದ್ರೆ ವೃಕ್ಷೇಭ್ಯ ಮರಗಳ ರೂಪದಿಂದ ಎಲೆಗಳೇ ಅವನ ಕೂದಲಾಗಿದೆ ಅಂತ. ಹೇಗೆ ನಮ್ಗೆ ತಲೆಯಲ್ಲಿ ಕೂದಲು, ಮಲೆಗಳಿಗೆ ಎಲೆಗಳೇ ಕೂದಲು, ಇನ್ನ ರಕ್ಷಣೆ. ಹಾಗಾಗಿ ಹಸಿರು ಬಣ್ಣದ ಎಲೆಗಳೇ
ಕೇಶದಂತೆ ವೃಕ್ಷೇಭ್ಯ ಅಂದ್ರೆ ಮರಗಳಲ್ಲಿರುವ ನಿನಗೆ ರುದ್ರಮೂರ್ತಿಯಾದ ನಿನಗೆ ನಮಸ್ಕಾರವು. ಹರಿಕೇಶೇಭ್ಯ ಹರಿಕೇಶ ಹರಿದ್ವರ್ಣದ ಕೂದಲುಳ್ಳವನು. ಯಾವುದರಿಂದ? ವೃಕ್ಷಗಳಿಂದ, ಮರಗಳ ರೂಪದಿಂದ ಅವನು ಎಲ್ಲ ಕಡೆಯಲ್ಲಿ ಇದ್ದು ಹರಿದ್ವರ್ಣದ ಹಸಿರು ಬಣ್ಣದ ಎಲೆಗಳೆಂಬ ಕೂದಲುಳ್ಳವನಾಗಿರ್ತಕ್ಕಂಥ ನಿನಗೆ ನಮಸ್ಕಾರ. ಹಾಗೆ ಪಶೂನಾಂ ಪತಯೇ, ಪಶುಗಳಲ್ಲಿ ದ್ವಿಪಾತ್ ಪಶು ಚತುಷ್ಪಾತ್ ಪಶು, ಎರಡು ಕಾಲಿನ ಪಶುಗಳು ನಾವು, ಚತುಷ್ಪಾತ್ ಪಶುಗಳು ಗೋವುಗಳು, ಎಮ್ಮೆ, ವನ್ಯಪ್ರಾಣಿಗಳು, ಒಂಟೆ, ಕುದುರೆ, ಕತ್ತೆ ಎಲ್ಲ ನಶಗಳು. ಎಲ್ಲರಿಗೂ ಅವನೇ ಪತಿ, ಪಶುಪತಿ ಅಂತ ಹೆಸರು ಅವನಿಗೆ. ಪಶೂನಾಂ ಪತಿ ಪಶುಪತಿ, ಎಲ್ಲ ಸ್ಥಾವರ ಜಂಗಮಾದ ಪಶುಗಳಿಗೆಲ್ಲ ಪತಿ ಹೌದು ಹೋಗ್ಬೋದು. ಪಶೂನಾಂ ಪತಯೇ ನಮಃ. ಆಮೇಲೆ ನಮಃ ಸ್ವಸ್ಪಿಂಜರಾಗತ್ರಿಷೀಮತೆ ಪಥೀನಾಂ ಪತಯೇ ನಮಃ. ನಮಃ ಸ್ವಸ್ಪಿಂಜರಾಯ ತ್ರಿಷೀಮತೆ ಪಥೀನಾಂ ಪತಯೇ ನಮಃ. ಸಸ್ಪಿಂಜರಾಯನ ಪಿಂಜರೇನ ಸಾಮರ್ಥ್ಯ ಸಸ್ಪಿಂಜರ ಅಂದ್ರೆ ಎಳಸಾದ ಹಳದಿ ಮತ್ತು ಕೆಂಪು ಬಣ್ಣಗಳನ್ನ ಕೂಡಿಕೊಂಡವನು ಅಂತ ಅರ್ಥ. ಎಳಸಾದ ಅಂದ್ರೆ ಏನು? ಚಿಗುರಾಗಿರ್ತಕ್ಕಂತಹ ಹಳದಿ ಕೆಂಪು ಬಣ್ಣಗಳುಳ್ಳವನಾದ ಮತ್ತು ತ್ರಿಷೀಮತೆ ಕಾಂತಿಯುಕ್ತನಾದ ತೇಜಸ್ವಿಯಾದಂತಹ ನಿತ್ಯ ನಮಃ, ನಿನಗೆ ನಮಸ್ಕಾರವು. ಪಿಂಜರ ಸಸ್ಪಿಂಜರ ಅಂತ. ಪಿಂಜರ ಅಂದೇನೋ ಹಳದಿ ಬಣ್ಣ, ಸ್ವಸ್ಪಿಂಜರ ಅಂದ್ರೆ ಆ ಎಳಸಾದ ಹಳದಿ ಕೆಂಪಿನಿಂದ ಕೂಗ. ಅದು ಈ ಚಿಗುರಿ ಎಲೆ ಇದೆಯಲ್ಲ, ಚಿಗುರಿ ಎಲೆ ಸ್ವಲ್ಪ ರೆಡ್ಡಿಶು ಇರುತ್ತೆ, ಸ್ವಲ್ಪ ಹಳದಿ ಮಿಕ್ಸ್ ಆಗಿರುತ್ತೆ, ತುಂಬಾ ಕೋಮಲವಾಗಿರುತ್ತೆ. ಕೆಂಪು ಹಳದಿ ಅದನ್ನ ಮಿಶ್ರಿತವಾಗಿ ಕೋಮಲವಾಗಿರುವ ಕಾಂತಿಯುಕ್ತವಾದ ತೋಳುಳ್ಳವನಾದ ನನಗೆ ನಮಸ್ಕಾರ. ತ್ರಿಷೀಮತೆ ಕಾಂತಿಯುಕ್ತನಷ್ಟೇ, ತೋಳಿಲ್ಲ ಇಲ್ಲಿ, ಈಜಾಗಿ ತೋಳಿಲ್ವಲ್ಲ. ತ್ರಿಷೀಮತೆ ತಿಟ್ಟದ ಕಾಂತಿ, ಕಾಂತಿಯುಕ್ತನಾಗಿರ್ತಕ್ಕಂತಹ ನಿನಗೆ ನಮಸ್ಕಾರ. ಹಾಗೆ ಪಥೀನಾಂ ಪತಯೇ, ಪಥಿ ಅಂದ್ರೆ ಶಾಸ್ತ್ರದಲ್ಲಿ ಹೇಳಿದ ದಕ್ಷಿಣಾಯನ ಉತ್ತರಾಯಣ ಮಾರ್ಗ ಇದೆಯಲ್ಲ, ಆ ಮಾರ್ಗಕ್ಕೆ ಪತಯೇ ಒಡೆಯನಾಗಿರುವ ನಿನಗೆ ನಮಸ್ಕಾರ. ದಕ್ಷಿಣಾಯನ ಮಾರ್ಗಕ್ಕೂ ಉತ್ತರಾಯಣ ಮಾರ್ಗಕ್ಕೂ ಪರಮೇಶ್ವರನೇ ಒಡೆಯನಾಗಿದ್ದಾನೆ. ಅಥವಾ ನಮ್ಮ ಲೋಕದ ಎಲ್ಲಾ ಮಾರ್ಗಕ್ಕೂ ನಾವು ರೋಡಲ್ಲಿ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ, ಕಾರಲ್ಲೋ ರೈಲಲ್ಲೋ ಬಸ್ ಹೋಗ್ಬೇಕಾದ್ರೆ ಪಥೀನಾಂ ಪತಯೇ ನಮಃ ಅಂತ ಅವನು ಪರಮೇಶ್ವರ ಮಾರ್ಗಕ್ಕೆ ನೀನು ಒಡೆಯನಾಗಿದೆಯಾ, ಈ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ, ನನಗೆ ಈ ಮಾರ್ಗದಲ್ಲಿ ಏನೂ ಆಗದೇ ಇರುವಾಗೆ ನೀನು ನನ್ನ ನೋಡ್ಕೋ ಅಂತ ಪ್ರಾರ್ಥನೆ ಮಾಡ್ಬೋದು. ಮಾರ್ಗೇಶು ಮಾಂ ರಕ್ಷತು ನೀಲಕಂಠ ಶೈಲಾದಿ ದುರ್ಗೇಶು ಪುರತ್ರಯಾರಿ. ಶಿವಕೋಶದಲ್ಲಿ ಬರುತ್ತೆ, ಮಾರ್ಗಗಳಲ್ಲಿ ಮಾರ್ಗಾಧಿಪತಿ ಶಿವನೇ ಅಂತ. ಅವನು ನಮ್ಮನ್ನ, ಆ ನೀಲಕಂಠನು ಮಾರ್ಗಗಳಲ್ಲಿ ನಾವು ಸಂಚಾರ ಮಾಡುತ್ತಿರ್ಬೇಕಾದ್ರೆ ನಮ್ಗೆ ಏನೇನು ಆಪತ್ತು ಅಪಾಯ ಬರಬಹುದೋ ಆ ಎಲ್ಲ ಆಪತ್ತು ಪರಿಹಾರ ಮಾಡುವಾಗ ನಮ್ಮನ್ನು ಕಾಪಾಡಲಿ. ಮಾರ್ಗೇಶು ಮಾಂ ರಕ್ಷತೆ ನೀಲಕಂಠ ಅಂತ. ಶೈಲಾದಿ ದುರ್ಗೇಶು ಪುರತ್ರಯಾರಿಹಿ ತ್ರಿಪುರಹ್ಮಾದಿಯಾಗಿ ಆಯ್ತಾ. ಎಳಸಾದ ಹಳದಿ ಕೆಂಪು ಬಣ್ಣಗಳುಳ್ಳವನಾದ ಮತ್ತು ಕಾಂತಿಯುಕ್ತನಾದ ನಿನಗೆ ನಮಸ್ಕಾರವು. ಪಥೀನಾಮ್ ಅಂದ್ರೆ ದಕ್ಷಿಣಾಯನೋತ್ರಾಯಣ ಮಾರ್ಗಗಳಿಗೆ ಪತಯೇ ಒಡೆಯನಾಗಿರುವ ನನಗೆ ನಮಸ್ಕಾರವು. ನಮೋ ಬಭ್ರುಷಾಯ ವಿದ್ಯಾಧಿನೇನ್ನಾನಾಂ ಪತಯೇ ನಮಃ. ನಮಃ ಬಭ್ರುಷಾಯ ವಿದ್ಯಾಧಿನೇ ಅನ್ನಾನಾಂ ಪತಯೇ ನಮಃ. ಬಭ್ರು, ಬಭ್ರು ಅಂದ್ರೆ ವೃಷಭಕ್ಕೆ ಬಭ್ರು ಅಂತಾರೆ. ಮಹೋಕ್ಷ ಪರಮೇಶ್ವರನ ವಾಹನ ಇದೆಯಲ್ಲ ಅದಕ್ಕೆ ಬಭ್ರು. ಬಭ್ರುಷಾಯ ಅಂದ್ರೆ ವೃಷಭ ವಾಹನವನ್ನುಳ್ಳವನಾದ, ವೃಷಭ ವಾಹನವಂತನಾದ ಮತ್ತು ವಿವ್ಯಾಧಿನೆಯಿಂದೇನೋ ದುಷ್ಟರಿಗೆ ವಿಶೇಷವಾಗಿ ಹಿಂಸೆ ಹೊಡೆಯುವ ಆತನಾದ, ದುಷ್ಟರನ್ನು ಶಿಕ್ಷೆ ಮಾಡುವವನಾದ ಪರಮೇಶ್ವರಿಗೆ ನಮಃ ನಮಸ್ಕಾರವು. ಅಂದ್ರೆ ಮೋಕ್ಷದ ಮೇಲೆ ಎತ್ತಿನ ಮೇಲೆ ಹೋಗುವನು, ದುಷ್ಟರನ್ನು ಶಿಕ್ಷಣೆ ಮಾಡುವನು ಆದಂತಹ ಪರಮೇಶ್ವರಿಗೆ ನಮಸ್ಕಾರ ಅಂತ ಅರ್ಥ. ಏನಾಗುತ್ತೆ ಅಂದ್ರೆ ಹೇಳಬೇಕಾದ್ರೆ ಓಡೋದೇ ಇಲ್ಲ ಬುದ್ಧಿ. ಬಭ್ರುಷಾಯ ಅಂದ್ರೆ ಬಭ್ರು ಬಣ್ಣ ಅಂತ ಕಾಣುತ್ತೆ. ಇಲ್ಲಿ ಏನ್ ಮಾಡಿದ್ರೆ ಭಟ್ಟ ಭಾಷೆಗಳಲ್ಲಿ ಬಭ್ರುನ ಪಿಂಗಲವರ್ಣ, ಪಿಂಗಲವರ್ಣ ಮಾಡಿದ್ದಾರೆ. ಅಂದ್ರೆ ಆ ಬಣ್ಣದ ಎತ್ತಿನಿಂದ ಓಡಾಡುತ್ತಿರುವನು ಅಂತ. ವಿವ್ಯಾಜನೆ ಅಂದ್ರೆ ಹಸಿವು ಮುಂತಾದ್ರಿಂದ ಪೀಡಿಸುವ ಆತನು ರಥ ಮಾಡಿದ್ದಾರೆ, ಹೊಡೆಯುತ್ತಿರುವ ಆತನು. ದ್ವೇಷಗಳನ್ನ ಭಗವದ್ಭಕ್ತನ ದ್ವೇಷ ಮಾಡುವುದನ್ನು, ಭಗವಂತ ನಿಯಮನ ಉಲ್ಲಂಘನೆ ಮಾಡುವುದನ್ನು ಹೊಡೆಯುವ ಆತನು ಅಂತ. ಒಟ್ಟ ಮೇಲೆ ಎತ್ತಿನ ಮೇಲೆ ಸಂಚಾರ ಮಾಡುವ ಆತನು, ದುಷ್ಟರನ್ನು ನಿಗ್ರಹ ಮಾಡುವ ಆತನು ಆದ ಪರಮೇಶ್ವರಿಗೆ ನಮಸ್ಕಾರ. ಸಾಕು.
ಬುಭ್ರಹ ವಿವ್ಯಾಧಿನಿ. ಅನ್ನಾನಾಂ ಪತಯೇ ನಮಃ. ಅನ್ನಾನಾಂ ಅಂದ್ರೆ ಸಮಸ್ತ ಅನ್ನಗಳಿಗೂ, ಎಷ್ಟು ಭಕ್ಷ್ಯ ಭೋಜ್ಯ ಚೋಷ್ಯ ಲೇಹ್ಯ ಇದೆಯಲ್ಲ, ಸಮಸ್ತವಾದ ಅನ್ನಗಳಿಗೂ ಅವನ ಪತಿಯಾಗಿದ್ದಾನೆ. ಅಂಥ ಅವನಿಗೆ ನಮಸ್ಕಾರ. ಅನ್ನಾನಾಂ ಪತಯೇ ನಮಃ. ಅನ್ನಕ್ಕೆ ಸ್ವಾಮಿ ಒಡೆಯ ಅವನೇ. ಅವನಿಂದಲೇ ಮಳೆ ಬಂದು ಮಳೆಯಿಂದ ಎಲ್ಲ ಬೆಳೆದು ಅನ್ನ ಆಗ್ಬೇಕು. ಆದಿತ್ಯಾತ್ಮಕ ರುದ್ರನೇ ಅನ್ನಕ್ಕೆ ಪತಿ, ಅನ್ನಕ್ಕೆ ಒಡೆಯ. ಆ ಪರಮೇಶ್ವರನು ಆದಿತ್ಯ ರೂಪದಿಂದ ವೃಷ್ಟಿಯನ್ನು, ಮಳೆಯನ್ನು ಕೊಟ್ಟು ಅನ್ನವನ್ನು ಉಂಟು ಮಾಡುವನಾದ್ದರಿಂದ ಅನ್ನಕ್ಕೆ ಪತಿಯಾಗಿದ್ದಾನೆ. ತಪ್ಪದ ಆಮೇಲೆ ನಮೋ ಹರಿಕೇಶಾಯೋಪವೀತಿನೇ ಪುಷ್ಟಾನಾಂ ಪತಯೇ ನಮಃ. ನಮಃ ಹರಿಕೇಶಾಯ ಉಪವೀತಿನೇ ಪುಷ್ಟಾನಾಂ ಪತಯೇ ನಮಃ. ಅಲ್ಲಿ ಹಿಂದೊಂದ್ಸಲ ಹರಿಕೇಶ ಬದಲಲ್ವಾ, ಹರಿಕೇಶೇಭ್ಯ ಹಸುರಾದಂತಹ ಕೂದಲು ಅಂತ ಅರ್ಥ ಮಾಡಿದ್ರು. ಇಲ್ಲಿ ಹರಿಕೇಶಾಯ ಅಂದ್ರೆ ಕಪ್ಪಾದ ಕೂದಲು ಅಂತ ಅರ್ಥ ಮಾಡಿದ್ದಾರೆ. ದಟ್ಟವಾದ ಕಪ್ಪಾದ ಕೂದಲು ಹೊಂದಿದವನು ಅಂತ ಅರ್ಥ ಮಾಡಿದ್ದಾರೆ. ಶಾಣಾಚಾರ್ಯರು ಹಾಗೆ ಮಾಡಿದ್ದಾರೆ, ಭಟ್ಟ ಭಾಸ್ಕರರು ಹಾಗೆ ಮಾಡಿದ್ದಾರೆ. ಕಪ್ಪಾದಂತಹ ಕೂದಲುಳ್ಳವನಾಗಿರುವ ಮತ್ತು ಉಪವೀತಿನಿ, ಯಾವಾಗಲೂ ಯಜ್ಞೋಪವೀತವನ್ನು ಕೃಷ್ಣಾರ್ಜುನವನ್ನು ಉಪವೀತವಾಗಿ ಹೊತ್ಕೊಂಡವನು ಅಂಥ ರುದ್ರನಿಗೆ ನಮಸ್ಕಾರ. ಪುಷ್ಟಾನಾಂ, ಪರಿಪೂರ್ಣವಾದ ಗುಣವುಳ್ಳವರಿಗೆ ಪತಯೇ. ಯಾರು ಷಡ್ಗುಣದಿಂದ ಕೂತ್ಕೊಂಡಿದೀವಿ, ಇಂದ್ರಾದಿಗಳೆಲ್ಲ ಪುಷ್ಟರು ಅಂದ್ಕೊಂಡಿವಲ್ಲ, ಆ ಪುಷ್ಟರಾಗಿರೋ ಇಂದ್ರಾದಿಗಳಿಗೂ ಪತಿ ಇವನು, ಪುಷ್ಟರಿಗೂ ಪುಷ್ಟ ಅವನು. ಪುಷ್ಟ ಅಂದ್ರೆ ಐಶ್ವರ್ಯದಿಂದಲೂ ಅಧಿಕಾರದಿಂದಲೂ ಬೇರೆ ವಿದ್ಯಾದಿಗಳಿಂದಲೂ ಎಲ್ಲದನ್ನು ತುಂಬಿಕೊಂಡವರು ಪುಷ್ಟರು, ಪುಷಪುಷ್ಟರು. ಅವನಿಗೂ ಪತಿಯಾಗಿದ್ದಾನೆ, ಪುಷ್ಟರಿಗೂ ಪುಷ್ಟನು. ಪರಿಪೂರ್ಣ ಗುಣವುಳ್ಳವರಿಗೂ ಪರಿಪೂರ್ಣವನು ಒಂದು. ಅಲ್ಲಿ ವಾಕ್ಪುಷ್ಟಿ, ಜ್ಞಾನಪುಷ್ಟಿ, ಆಮೇಲೆ ಶರೀರ ಪುಷ್ಟಿ, ಇಂದ್ರಿಯ ಪುಷ್ಟಿ, ಆಮೇಲೆ ಗೃಹಕ್ಷೇತ್ರ ಪುಷ್ಟಿ, ಧನ ಪುಷ್ಟಿ, ಪ್ರಜಾಪುಷ್ಟಿ, ಪಶು ಪುಷ್ಟಿ, ಆಮೇಲೆ ಗ್ರಾಮ ಪುಷ್ಟಿ, ಆಮೇಲೆ ಧರ್ಮ ಪುಷ್ಟಿ, ಅಣಿಮಾದಿ ಪುಷ್ಟಿ ಅಂತ 10 ಪುಷ್ಟಿ ಅಂತೆ. ಆ 10 ಪುಷ್ಟಿಗೂ ಪುಷ್ಟ ಇದ್ದಾನೆ ಅಂತ ಹೇಳಿ ಇವರು ಭಟ್ಟ ಭಾಸ್ಕರರು ವ್ಯಾಖ್ಯಾನ ಮಾಡಿದ್ದಾರೆ. ದಶಪುಷ್ಟಿ ಇದೆಯಲ್ಲ, ದಶಪುಷ್ಟಿ ಯಾಕೆ ಕೊಟ್ಟಿಯಲ್ಲ? ದಶಪುಷ್ಟಿ ಜ್ಞಾನ, ಶರೀರ, ಗೃಹ, ಕ್ಷೇತ್ರ, ಗುಣಧಾನ್ಯ, ಪ್ರಜಾ, ಪಶು, ಗ್ರಾಮ, ಧರ್ಮ, ಅಣಿಮ ದಶಪುಷ್ಟಿ ಪಾಲಕರು. ಪುಷ್ಟಾನಾಂ ಪದಿಯೇ. ಒಟ್ಟು ಪುಷಪುಷ್ಟವು ಧಾತು, ಎಲ್ಲರೂ ಕೂಡ್ಕೊಂಡವರು, ಸಮೃದ್ಧರಾದವರು, ಅಂಥವರಿಗೂ ಒಡೆಯನಾಗಿರೋನು. ಸಿಂಪಲ್ ಆಗಿ ಅರ್ಥ ಹಾಕೊಂಡ್ರೆ ಸಾಕು. ಹರಿಕೇಶಾಯ ಹೆಸರಿನಲ್ಲಿ ತಪ್ಪಾದ ಕೂದಲುಳ್ಳವನು, ದಟ್ಟವಾದ ಕೂದಲುಳ್ಳವನು ಅಂತ. ಅವನ ತಲೆ ನೋಡಿದ್ರೆ ತಲೆ ಓಟೆ ಕಾಣೋದೇ ಇಲ್ಲ, ಅಷ್ಟು ದಪ್ಪ ಇದೆ ಕೂದಲು. ಉಪವೀತಿ, ಯಾವಾಗಲೂ ವ್ಯಾಘ್ರಜನ್ಮೋತ್ತರೀಯವಾಗಿ ಯಜ್ಞ ವಿಧಾನ ಮಾಡಿಕೊಡ್ತಾನೆ ಅಂತ. ನಮೋ ಭವಸ್ಯ ಹೇತಿ ಪತಯೇ ನಮಃ. ಹಾ ಹೇಳ. ನಮಃ ಭವಸ್ಯ ಹೇತ್ಯೈ ಜಗತಾಂ ಪತಯೇ. ಭವಸ್ಯ ಅಂದ್ರೆ ಸಂಸಾರಕ್ಕೆ, ಹೇತಿಯಿಂದ ಆಯುಧ ಆಗಿದ್ದಾನೆ, ಕತ್ತಿಯಾಗಿದ್ದಾನಂತೆ. ಸಂಸಾರವನ್ನು ಕತ್ತರಿಸಿ ಹಾಕೋದಕ್ಕೆ ಅಗ್ರೇಸರನಾಗಿದ್ದಾನಂತೆ. ಸಂಸಾರ ದುಃಖ ಕಷ್ಟ ಏನಿದೆ ಅದನ್ನು ಪರಿಹಾರ ಮಾಡೋದಕ್ಕೆ ಅಗ್ರೇಸರನಾಗಿರ್ತಕ್ಕಂತಹ ಪರಮೇಶ್ವರಿಗೆ ನಮಸ್ಕಾರ. ಮತ್ತು ಜಗತಾಂ ಪತಯೇ, ಇಡೀ ಜಗತ್ತಿಗೆ ಒಡೆಯನಾಗಿರ್ತಕ್ಕಂತಹ ಪರಮೇಶ್ವರಿಗೆ ನಮಸ್ಕಾರ. ಸಿಂಪಲ್ ಆಗಿದೆ. ಜಗತಾಂ ಪತಯೇ ನಮಃ ಅಂದ್ರೆ ಅರ್ಥ ಕಷ್ಟ ಏನಿಲ್ಲ. ಭಕ್ತರಿಗೆ ಪುನರ್ಜನ್ಮ ಬರದಂತೆ ಮೋಕ್ಷವನ್ನು ಅನುಗ್ರಹ ಮಾಡುವಂಥವನು ಅಂತ ಮೊದಲಕ್ಕೆ ಭವಸ್ಯ ಹೇತಿ. ಭವ ಅಂದ್ರೆ ಸಂಸಾರ, ಸಂಸಾರಕ್ಕೆ ಆಯುಧವಾಗಿದ್ದಾನೆ. ಸಂಸಾರವನ್ನು ತುಂಡು ಮಾಡೋದಕ್ಕೆ ಸಮರ್ಥವಾದ ಆಯುಧವನ್ನು ಹೊಂದಿರತಕ್ಕವನು, ಅಂಥವನಿಗೆ ನಮಸ್ಕಾರ. ಜಗತ್ತಿಗೆ ಪತಿಯನಾಗಿರೋ ಒಡೆಯನಾಗಿರ್ತಕ್ಕಂಥವನಿಗೆ ನಮಸ್ಕಾರ ಅಂತ ಇದೆ.